ಕತ್ತಲೆಯೇನ ಕರ್ಮ, ಕತ್ತಲೆಯನ್ನು ಕಳೀಲಾರ್ದು. ಏನು ಅದಕ್ಕೆ ವಿಚಾರಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕಾಗೈತಿ. ಅದಕ್ಕೆ ವಿವೇಕ ಪ್ರಧಾನ ಅಂತಂದ್ರು. ಏನು ವಿವೇಕ ಪ್ರಧಾನ, ನೀತಿಯುಕ್ತ ವೈರಾಗ್ಯ ಸಮೇತ ಜ್ಞಾನ ಸಮಾಧಿಯನ್ನು ನಾವು ಹೊಂದಬೇಕು. ಏನು ಈ ವಿಚಾರದಿಂದ ನಾವು ಹೊಡೆದು ಹಾಕಿದಾಗ ನಮ್ಗೆ ಅದರ ದಾರಿ ಸಿಗ್ತೈತಿ, ಸುಖದ ದಾರಿ. ವಿಚಾರ ಇಲ್ಲದ ಹೊರತು ನೀ ಏನು ಮಾಡಿದ್ರು ಕೆಲಸ ಆಗೋದು. ಈ ಕೈ ಮುಗಿದ್ರೆ ಕಾಲು ಮುಗಿದ್ರೆ ಯಾಕ್ರಿ ಗಲ್ಲ ಗಲ್ಲ ಬಡ್ಕೊಂಡ್ರೆ ಎಲ್ಲಿ ಹೋಗ್ರಿ ಅದು. ನೀವು ಹೊರಗೇನು ಸೋಗ್ ಮಾಡಿದ್ರು ನಾಟಕ ಮಾಡಿದ್ರು ಕೆಲಸ ಆಗೋಲ್ಲ. ಏನು ಬೇಡ್ಕೊಂಡ್ರು ಏನು ದೈನಾಸ್ಬಿಟ್ರು ಏನು ಮಾಡಿದ್ರು ಯಾರು ಕೇಳ. ಏನು ಅದಕ್ಕೆ ವಿಚಾರನ ಮದ್ದಕ್ಕೆ ಮುಂದೆ ಆ ವಿಚಾರದಿಂದ ಆ ಮನುಷ್ಯನ ಮಾಲಿನ್ಯ ಎಲ್ಲ ಹೋತು ಅಂದ್ರೆ ಅವಾಗ ಆನಂದದ ಸ್ವಾದ ಹತ್ತದ. ಅವಾಗ ಆರಾಮಿನ ಭಾವದಾಗ ಕುಳಿತು ಬಿಡು, ಬೇಕಾದಾಗ ಉತ್ಥಾನ ಆಗೊಂದು ಬಿಡುವಂತ. ಇದನ್ನು ಮಾಡಕ್ಕೆ ಒಲಿವು ನಾವು, ಹೌದಿಲ್ಲ? ಅದನ್ನು ಸೋಗ ಮಾಡಾಕ ಹೋಗ್ಯವಿ. ಯಾಕ್ರಿ ಕೈ ಮುಗೋದು ಕಾಲು ಮುಗೋದು ನಾಟಕ ಮಾಡಿ ಒಪ್ಗಳು ಅಂತಿದ್ರೆ ನಾಟಕ ಮಾಡ್ರಿ ಕೆಲಸ ಆಗೋದಿಲ್ಲ. ಇದೆಲ್ಲ ಏನು ಭಕ್ತಿ ನಾಟಕ ಯಾಕ್ರಿ? ಇದನ್ನು ಸೋಗ ಹಾಕೋದು ಒಳ್ಳೆ ನಾಟಕ ಮಾಡಿರ್ ಬಿಡ್ತಾರಂತ. ಬಿಡ್ತೈತೆ ನೀನು ಬಿಡೋದಿಲ್ಲ. ಏನು ಬಾಯಲ್ಲಿ ಶಿವ 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 ಅಂದ್ಕೊಡ್ಲಿ ಹೋಗತ್ತೆ ನಿನ್ನ ಸಂಕಟ. ಯಾಕ್ರಿ ಅದನ್ನು ಬಡಬಡಸ ಅಂತ ಹೇಳಿಲ್ಲ, ಮಹಾವಾಕ್ಯದ ಜಪ ಮಾಡಂತ ಹೇಳಿಲ್ಲ, ಅದನ್ನು ವಿಚಾರ ಮಾಡಿ ನೋಡ್ಕೊ. ವಿಚಾರಕ್ಕೆ ಮುಖ ಕೊಡು ನಾವು. ಏನು ಶಿವ ಅಂದ ಕೂಡಲೇ ನೀವು ಏನು ನೆನಪು ಬರ್ತದೆ? ನಿಮ್ಗೆ ಗೊಂಬಿನ ನೆನಪು ಬರ್ತದಿಲ್ಲ. ಅದಕ್ಕೆ ಭಾಳ ಎಚ್ಚರದಿಂದ ಇರಬೇಕು. ಈ ನಾಮರೂಪಗಳ ಭಾವ ಬರಬಾರ್ದು ನಿನಗೆ. ಏನು ಆ ನಾಮ ಹಿಡಿದ ಕೂಡಲೇ ಆ ರೂಪದ ಭಾವ ಬರ್ತೈತಿ. ಅದಿಲ್ಲ ಶಿವ ಅಂದ ಕೂಡಲೇ ಆಕಾರ ಬರ್ತೈತಿ. ಅದಕ್ಕೆ ಅಜ್ಜವರು ಭಾಳ ವಿಚಾರ ಮಾಡಿ ಇಟ್ಟಾರ. ಅದನ್ನು ಬೇರೆ ಶಬ್ದ ಇಟ್ರೆ, ಸುಖ ಶಬ್ದದ ಬಿಟ್ಟು ಬೇರೆ ಯಾವ್ದಾರ ಶಬ್ದ ಬಿಟ್ರೆ ಆಕಾರ ಬರ್ತೈತಿ. ಸುಖ ಶಬ್ದ ಇಟ್ರೆ ಯಾವ ಆಕಾರ ಬರ್ತೈತಿ? ಆಕಾರದ ಭಾವ ಬರಬಾರ್ದು ಅನ್ನೋ ಸಂಬಂಧ ಸುಖ ಅಂತ ಶಬ್ದ ಇಟ್ಟರು. ಸುಖಾಯ ನಮಃ ಅಂತ. ಅದ್ರ ಬಿಟ್ಟು ರಾಮ ಅಂದ ಕೂಡಲೇ ಒಂದು ಆಕಾರ, ಕೃಷ್ಣ ಅಂದ ಕೂಡಲೇ ಒಂದು ಆಕಾರ, ಶಿವ ಅಂದ ಕೂಡಲೇ ಒಂದು ಆಕಾರ. ಹೌದಿಲ್ಲ? ಆಕಾರದ ಭಾವ ಬರಬಾರ್ದು. ಆಕಾರದ ಭಾವ ಬಂದು ಆಕಾರ ಇರ್ತೈತಿ, ಆರಾಮ ಇರೋದಿಲ್ಲ. ಆರಾಮಿಗೆ ಯಾವ ಆಕಾರನೂ ಇಲ್ಲ, ಸುಖಕ್ಕೆ ಯಾವ ಆಕಾರನೂ ಇಲ್ಲ. ಸುಖ ಬೇಕಾಗಿತ್ತಿಲ್ಲ, ಸುಖದ ನೆನಪು ಮಾಡೋದು. ನಿರಾಕಾರ ವಸ್ತು. ಏನು ಆಕಾರ ಗೇಡಿ ಅಂತಿರಲ್ಲ. ಆಕಾರಕ್ಕೆ ಬಂದದ್ದೆಲ್ಲ ಅದು ವಿಕಾರ ಆಗಿ ಹೋಗೋದು. ನಾನು ಆಕಾರ ಇದ್ದದ್ದೆಲ್ಲ ವಿಕಾರ ಆಗಿ ನಾಶ ಆಗಿ ಹೋಗೋದು. ಇದು ಅವಿನಾಶಿಯಾದಂತಹ ವಸ್ತು, ಅದಕ್ಕೆ ಆಕಾರ ಇಲ್ಲ ಅಂತ. ಏನು ತೋರಿಕೆ ಸಂಬಂಧ ಇಟ್ಕೊಂಡು ತೋರಿಕೆದ ಅದು ಆಕಾರ, ಇರುವಿಕೆ ಒಳಗದಿಲ್ಲ. ಇಲ್ಲ ಏನು ಅದು ಸಾಕಾರನೂ ಹೌದು ನಿರಾಕಾರನೂ ಹೌದು ಅಂತಿರ್ತಾರೆ ಕೆಲವ್ರು. ಯಾಕ್ರಿ ಸಾಕಾರನೂ ಹೌದು ನಿರಾಕಾರನೂ ಹೌದು. ಹಂಗಾರೆ ಯಾಕೆ ಒದ್ದಾಡ್ತಿ? ಅದ ದೇವರಾದ್ರೆ ಇಟ್ಕೊಂಡು ಕುಂಡ್ರಲ್ಲ ಅದು ನೀವು. ನಾನು ಸಂಕಟ ಆಯ್ತೇನು ಬೇಡ ನೀನು ಅದ ಆದ್ರೆ ಬಿಡೋದು. ಬಾಧಪಡಿಸಿದಾಗ ಸಾಕಾರ ಬಾಧಪಡಿಸಿದಾಗ ನಿರಾಕಾರ ವಸ್ತುವನ್ನು ಹೋಗ್ಬೋದು. ಅದು ಇದ್ದಕ್ಕಿದ್ದಂಗೆ ದೇವರಲ್ಲ, ಅದು ನಿರಾಕಾರ ಕಲ್ಪಿತ. ಅದು ಆಕಾರ ನೀ ಮನಸ್ಸಿನ ಕಲ್ಪನಾ ಮಾಡ್ಕೊಂಡಿ ಅದನ್ನು. ಏನು ಅದು ಪುರುಷ ತಂತ್ರ, ಅದು ವಸ್ತು ತಂತ್ರ ಅಲ್ಲ. ಅದು ಆಕಾರ ನಿನ್ನ ಕಲ್ಪನಾ ಮಾಡ್ಕೊಂಡಿರ್ತದೆ. ಹೌದಿಲ್ಲ? ನೀ ಕಲ್ಪಿಸ್ಕೊಂಡು ನಾಮರೂಪಗಳು ಮನಸ್ಸಿನ ಕಲ್ಪನಾ ಹೌದಿಲ್ಲ. ಮಾನವನ ಗ್ರಹಿಕೆ ಪುರುಷ ತಂತ್ರದ. ಏನು ಅದು ವಸ್ತು ತಂತ್ರ ಅಲ್ಲ. ಏನು ವಿಚಾರ ಮಾಡಿ ನೋಡಿದ್ರೆ ಇವನ್ನೆಲ್ಲವನ್ನ ಮೀರಿ ಐತಿ. ನಿನ್ನ ಮೀರು ಯಾ ನಾಮರೂಪ ರಹಿತವಾದದ್ದು.
ಶಿವರಾತ್ರಿ ಅಂದ್ಕೂಲೆ ಬೇರೆ ಅಂತ ತಿಳ್ಕೊಂಡ್ಬಿಟ್ರಿ ನೀವು. ಆ ಗೊಂಬೆ ನೆನಪು ಮಾಡೋದ ಶಿವರಾತ್ರಿ ಅಂತ. ಏನ್ ಶಿವ ಅನ್ಕೂಲೆ ಅದೊಂದು ಗುಂಪು ಹಿಡ್ಕೊಂಡು ಕುಂಡಿರ್ತೈತಿ, ಹೌದಿಲ್ಲ? ಯಾವ ಗುಂಪುಗಾರಿಕೆ ಬರ್ಬಾರ್ದು, ಎಲ್ಲರದು ನಮ್ದನ್ನು ಭಾವ. ಸುಖ ಅಂದ್ರೆ ಯಾರ್ದಲ್ಲ ಹೇಳಿದ್? ಯಾವ್ದಾರ ಜಾತಿಗೆ ಸಂಬಂಧಪಟ್ಟತೆ ಅನ್ನೋದು? ಸುಖ ಶಬ್ದ ಬಿಟ್ಟು ಬೇರೆ ಶಬ್ದ ಇಡ ನೀನು, ಒಂದು ಗುಂಪಿಗೆ ಸಂಬಂಧಪಟ್ಟೈತಿ. ಅದ ಒಂದ ಇದ್ರಾಗ ಹೊಡೆದಾಡ್ತಾವ ಸ್ಮಾರ್ತರ, ಶಿವೋಪಾಸಕರು, ವೈಷ್ಣವರು, ವೈಷ್ಣವೋಪಾಸಕ. ಅದಕ್ಕಾಗಿ ಬರುದಿಲ್ಲ, ಅದಕ್ಕಾಗಿ ಬರುದು, ಹೌದಿಲ್ಲ? ಇದರಲ್ಲಿನ ಭೇದ ಮಾಡ್ಕೊಂಡು ಜಾತಿಗೆ ವೈರಿ, ಹೌದಿಲ್ಲ? ಜಾತಿಯಾಗ ವೈರಿ ಮಾಡ್ಕೊಂಡು ಕೂತಿರಲ್ಲ, ಇದ್ರಾಗ ಮಾಡ್ಕೊಂಡು ಕೂತಿಯಲ್ಲ ಜಾತಿ ಒಳಗ. ಎಷ್ಟು ಜಾತಿ ಮಾಡ್ಕೊಂಡು ಕೂತೀನಿ ನೀನು? ಹಿಂದೂ ಜಾತಿ ಒಳಗ ಅನೇಕ ಪಂಗಡಗಳು ಮಾಡ್ಕೊಂಡು, ಎಲ್ಲ ಮುಸ್ಲಿಂ ಇದ್ರೊಳಗೆ ಅದಾವ, ಕ್ರಿಸ್ತರು ಇದ್ರೊಳಗೆ, ಅವು ಪ್ರೊಟೆಸ್ಟೆಂಟ್ ಮತ್ತು ಕೆಥೋಲಿಕ್ ಅಂತೇಳಿ ಅದು ಎರಡು ಪಂಗಡದಾವ. ಈ ಶಿಯಾ ಸುನ್ನಿ ಅಂತೇಳಿ ಹೊಡೆದಾಡ್ತಾವ, ಅವಕ್ಕ ಸಜ್ಜಿಲ್ಲ, ಹೊಡೆದಾಡ್ತಾವ. ಶಿಯಾ ಸುನ್ನಿ ಯುದ್ಧಗಳು ಹೊಡೆದಾಟ, ಅದನ್ನ ಕೊಲ್ತತಿ, ಅದನ್ನ ಕೊಲ್ತತಿ. ಮುಸ್ಲಿಮರೊಳಗ ಶಿಯಾ ಸುನ್ನಿ, ಈ ಪ್ರೊಟೆಸ್ಟೆಂಟ್ ಮತ್ತು ಕೆಥೋಲಿಕ್ ಅಂದ್ರೆ ಕ್ರಿಶ್ಚಿಯನ್ರು ಇದ್ರೊಳಗೆ ಅವು ತಮ್ಮ ಸೇರ್ಕಿ ಅದಾವಿಲ್ಲ. ಏನೇನು ಕಲ್ಪಿಸ್ಕೊಂಡು ಅದೊಂದು ಪಂಗಡ ಅದ ಅಭಿಮಾನ ಹಿಡ್ಕೊಂಡು ಅದನ್ನ ಬಿಡೋದನ್ನೆಲ್ಲ. ಅದಕ್ಕೆ ನಿಜಗೂ ನಾನು ಸ್ಪಷ್ಟವಾಗಿ ಹೇಳ್ಯಾರ, ಆವ ಮತದಳು ಅವರು ವಿಧಿಸುವ ವಿಶ್ವ ಭಾವನೆಗಳನ್ನು ಒಮ್ಮೆ ಬೆರೆಸದೆ ಅಂತ. ಒಮ್ಮೆಯೂ ಅದನ್ನ ಅನುಕರಣೆ ಮಾಡಕ್ ಹೋಗೋಣ. ಯಾವ ಜಾತಿನೂ ಬೇಕಾಗಿಲ್ಲ. ಆರಾಮಿರಾಕ ನಿದ್ದೆ ಮಾಡಕ್ ಯಾವ ಜಾತಿ ಬೇಕಾಗೈತಿ? ಜಾತಿ ಗದ್ದಲಕ್ಕೆ ಹೋದೆ ಅಂದ್ರೆ ಬಡದಾಡಿ ಸಾಯ್ತಿ ನೋಡಿ. ಜಾತಿ ಇದರ ಸಂಬಂಧ ಅಭಿಮಾನ ಹಿಡ್ಕೊಂಡು ಬಡದಾಟ ಅದ ನಡೆದ್ಬಿಟ್ಟತಿಲ್ಲ. ನಂದೊಂದು ಬೇರೆ, ನಿಂದೊಂದು ಬೇರೆ. ಇವೆಲ್ಲ ತಪ್ಪು ತಿಳುವಳಿಕೆಯಿಂದ, ಇವೆಲ್ಲ ಸಮಾಜಘಾತುಕ ಶಕ್ತಿಗಳು ಅಂದರೆ ಇವನ್ನೆಲ್ಲ ಗುಂಪು ಮಾಡಿ ಹೊಡೆದಾಡಕ್ಕೆ ಹಚ್ಚವ್ರೆಲ್ಲ ಇವರು, ಹೌದಿಲ್ಲ? ನಮ್ದೊಂದು ಪಂಗಡ ಬೇರೆ, ನಿಮ್ದೊಂದು ಪಂಗಡ ಬೇರೆ, 108 ಪಂಗಡ ಮಾಡಿ ಅವನ್ನೆಲ್ಲ ಗುರುತಿಸಿ, ನೀವು ಈ ಜಾತಿ, ಅವ ಈ ಜಾತಿ, ಅವ ಅಂತ ಹೆಸರು ಬರಬಾರ್ದು. ಎಲ್ಲ ಸಮಾಜ ಹಾಳು ಮಾಡಿಬಿಟ್ರಿ ಇಲ್ಲ? ಹೇಗ್ರಿ? ಹಂಗೆ ಮಾಡಿ ಒಡೆದಾಳು ನೀತಿ ಅದ. ಹೇಗ್ರಿ? ಅವ್ನು ಮಾಡಿ ಒಡೆದಾಳಿದ ಕೂಡಲೇ ನಮ್ಗೆ ಲಾಭ ಆಕೈತೆ ಅಂತ ಜಗಳ ಹೆಚ್ಚಿ ಲಾಭ ಮಾಡ್ಕೊಳ್ಳೋರು, ಹೌದಿಲ್ಲ? ಅದಕ್ಕೆ ಈ ಸಮಾಜ ಯಾವಾಗ ಸುಧಾರಿಸ್ಬೇಕು? ಎಂದೂ ಸುಧಾರಿಸೋದಿಲ್ಲ. ಹೊಡೆದಾಡ್ಕೊಂತ ಈಗ ಹೋಗೋದು. ಅವ್ನು ಬೆರ್ಕಿ ಬುದ್ಧಿಯವ್ರು ಇವನು ಪಂಗಡ ಮಾಡಿ ಆಳ್ತಾರ, ಹೌದಿಲ್ಲ? ಬಡದಾಟ ಹೆಚ್ಚಿಕಾರಿ ಜಾತಿ, ನೀ ಯಾ ಜಾತಿ, ಅವ ಆ ಪಂಗಡದವ ಮಾಡಿಕಾರಿ ಚಳವಳಿ ಮಾಡಿ ನೀವು ಒಂದು ಗುಂಪು ನೀವು, ಹೌದಿಲ್ಲ? ನಿಮ್ಮ ಸಮಾಜ ಬೇರೆ, ನಿಮ್ಮ ಸಮಾಜ ಬೇರೆ. ಯಾಕೆ ಸುಮ್ಮನೆ ಕುಂತೀರಿ ನೀವು? ಹೊಡೆದಾಡಕ್ಕೆ ಹಚ್ತಾರಿಲ್ಲ? ನೆಮ್ಮದಿ ಹಾಳು ಮಾಡೋಕೆ ಅವನ್ನೆಲ್ಲ ಎದಕ್ಕೆ ಬೇಕಾಗ್ಯಾವು? ಸಮಾಧಾನ ಶಾಂತಿ ಬೇಕಾಗಿತ್ತಂದ್ರೆ ಇವುಗಳಿಂದ ನಾವು ದೂರ ಸರಿಬೇಕು. ಏನ್ ಮಹಾತ್ಮರು ಈ ಶರೀರ ಜೀವಂತವಿರುವಾಗಲೇ ಜೀವನ್ಮುಕ್ತಿಯನ್ನ ಹೊಂದಿರ್ತಾರೆ. ಜೀವಭಾವನ ಕಳ್ಕೊಂಡಿರ್ತಾರೆ. ಜೀವಂತ ಇರುವಾಗನ ಏನ್ ಶರೀರ ಜೀವಂತ ಇರುವಾಗ ಜೀವನ್ಮೃತನೇ ಜೀವನ್ಮುಕ್ತ ಅಂತ. ತಪ್ಪು ತಿಳುವಳಿಕೆ. ಜೀವಭಾವ ಅಂದ್ರೆ ತಾನಲ್ಲದನ್ನ ತಾನಂತ ತಿಳ್ಕೊಂಡತ್ತೆ, ಅದಕ್ಕೆ ಜೀವ ಅಂತ. ಅನ್ಯ ಭಾವನೆಗಳನ್ನ ಅಳದ ತನ್ನ ಭಾವದೊಳಗಿರವ ಅವನು ಜೀವನ್ಮುಕ್ತ. ಶರೀರ ಜೀವನ ಶ್ವಾಸೋಚ್ಛ್ವಾಸ ನಡೆಯುವಾಗ ನಡೀತಿರ್ತೈತಿ, ಜೀವ ಮಾತ್ರ ಪರಮ ಪದವಿಯನ್ನು ಹೊಂದಿರ್ತದೆ. ಶರೀರ ಜೀವಂತ ಇದ್ದು ಮುಕ್ತ ಆಗಿರ್ತಾನ. ಶರೀರ ವಾದ ಮ್ಯಾಗ ಮುಕ್ತಿ ಇಲ್ಲ, ಜೀವಂತ ಇದ್ದಾಗ ಜೀವನ್ ಮುಕ್ತಿಯನ್ನು ಹೊಂದಬೇಕು. ಸತ್ತ ಮ್ಯಾಗ ಅದು ಸಿಗುದಲ್ಲ, ಯಾರ ಕೊಡುದಾಗಲ್ಲ. ಜೀವನ್ ಮುಕ್ತಿ ಪದವಿ ಯಾಕ್ರಿ? ಇದೇನು ಪದವಿ ಅಲ್ಲ, ನಿನ್ನ ಸಹಜ ಸ್ಥಿತಿ ಅದ. ನೀನು ಮುಕ್ತ ಇದ್ದಿ, ಅನ್ಯ ಭಾವನೆಗಳನ್ನ ತೆಗೆದುಹಾಕಿದಾಗ ಸಹಜ ಸ್ಥಿತಿ ನೀನು ಅನುಭವ. ನೀನಾಗಿದ್ದಿ, ಅವಾಗ ಆರಾಮಿರ್ತಿ. ಇಲ್ಲದ ಕಲ್ಪನಾ ಕಲ್ಪಿಸ್ಕೊಂಡ್ರೆ ಇದ್ದ ಸಮಾಧಾನ ಶಾಂತಿ ಕಳ್ಕೊಂಡು ಕುಂತಿ. ಮರ್ತು ಬಿಟ್ಟಿ ನೀನು, ಮರ್ತ ಅಜ್ಞಾನ, ಅದಂದ್ರೆ ದುಃಖ ಆಗೈತಿ ನಿನಗೆ.
ಇನ್ನು ಮ್ಯಾಗ ಏನೈತಿ ನೋಡ್ರಿ, ವಿಶೇಷ ಕಾರ್ಯಕ್ರಮನೆಲ್ಲ ರದ್ದುಪಡಿಸೋದು. ಬೇಕಾದವ್ರು ಬೇಕಾದಾಗ ಬಂದು ತಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬಹುದು. ಇದ್ದಲ್ಲಿ ವಿಶೇಷ ಕಾರ್ಯಕ್ರಮ ಬಂದಿನಂತ ಏನ್ ಅದಕ್ಕೆ ಬೇಕಂದ ಹುಡುಕ್ಯಾಡ್ಕೊಂಡು ಬರ್ಲಿಲ್ಲ ಅಂತಿದ್ರು ಅಜ್ಜ. ಇದ್ದಲ್ಲಿ ಹೇಳಕ್ ಹೋದ್ಕೂಲೆ ಕೊಂಬೆತ್ತೋಕ್ ಒಳಗೆತ್ತೋಕ್ ಹೌದಿಲ್ಲ. ಬರ್ತಾರ ಬಿಡ ಅವರು. ಯಾಕ್ರಿ ಬರ್ತಾರಲ್ಲ ಅವ್ರಿಗೆ ಅಷ್ಟು ಕಾರ್ ಗಡಿ ಎಣ್ಣೆ ಹಾಕಿಬಿಟ್ರ ಹೌದಿಲ್ಲ, ಬರ್ತಾರ. ಯಾವ್ದು ಹಂಗಿದ್ದಿದ್ದಿಲ್ಲ ಅಜ್ಜ ಅವ್ರದ್ದು. ಏನ್ ಬೇಕಾರ್ ಬಾಯಿಲಿ ಹಸದ ತಾನಾಗಿ ಬಂದಾಗ ತೆಗ್ದೈತಿ. ಇದ್ದಲ್ಲಿ ಹೇಳಕ್ ಹೋದ ಕೂಡಲೇ ಇದು ಅನ್ಸೋದಿಲ್ಲ. ಬರ್ತಾರ ಬಿಡ ಅವ್ರೇನು ಮಹತ್ವ ಬರೋದಿಲ್ಲ ಅದಕ್ಕೆ. ಹುಡುಕ್ಯಾಡ್ಕೊಂಡು ಬಂದು ಎಲ್ಲಿ ಅದಾರು ಅಂತ. ಹಾ ಹಾ ಅವ್ರು ಹೇಳಿದ ಟೈಮ್ ಬರ್ಬೇಕು ನೋಡು. ಅಜ್ಜಾರ್ ಇದ್ದಾಗ ಅವ್ರು ಹಂಗೆ ಕರೆಕ್ಟ್ ಟೈಮ್ ಬರ್ಬೇಕು. ಟೈಮಿಂಗ್ ಭಾಳ ಮಾತು ಇಲ್ಲ ಅಂದ್ರೆ ನಡಿ ಹೋಗಂತಿದ್ರು. ಇಷ್ಟ್ಯಾಕೆ ನಾವು ಕಠೋರ ಹಾಕಿವಿ ಅಂದ್ರೆ ಜನರ ಕಲ್ಯಾಣ ದೃಷ್ಟಿಯಿಂದ ಆಗ್ಬೇಕಾಗಿ. ಏನೇ ಮಾಡ್ಬೇಕಾದ್ರೂ ಜನರ ಹಿತಕ್ಕಾಗಿ ಅವು ಮಾಡ್ತಾರೆ ಮಹಾತ್ಮ. ಹಿಂಗ್ಯಾಕೆ ಮಾಡ್ತಾರೆ ಇವರು ಅಂತಂದ್ರೆ ಏನಪ್ಪ ಇವ್ರು ಹಿಂಗ್ಯಾಕೆ ಮಾಡ್ತಾರೆ? ಅದು ಜನರಿಗೆ ಹಿತ ಆಗ್ಬೇಕಾಗೈತಿ. ಜನರ ಹಿತಕ್ಕಾಗಿ ಮಾಡ್ತಾರೆ. ತೇರು ಅಂದ್ರೆ ನಿಮ್ಗೆ ಅಷ್ಟ ಮಾಡಕ್ ಬರ್ತೈತೆ ಅಂತ ಹೇಳಿದ್ರಿ. ನಮ್ಮ ಕಡೆ ರೊಕ್ಕ ಇಲ್ಲ ಅಂತ ಹೇಳಿದ್ರಿ. ತಮ್ಗಿ ತಗೊಂಡು ಹೋಗಾಕ್ ಸುದ ತೇರ್ನ ಕುತ್ಕೊಂಡು ಹೋಗಾಕ್ ಬರ್ತೈತಿ. ಅದನ್ನ ಮಾಡಿದ್ರೆ ಏನ್ ಲಾಭ ಐತಿ ಹೇಳಿ ನೀವು? ತೇರು ಜಾತ್ರೆ ಮಾಡ್ಕೊತ ಕೂತ್ರ ಏನ್ ಲಾಭ ಆಯ್ತು ನಿನಗೆ ಅದರಿಂದ? ಮತ್ತೊಟ್ಟು ಹೀನ ಸಂಸ್ಕಾರ ಗೆಂತಿ ಮೇಳ ಮಾಡ್ತೀರಿ ನೀವು. ಅಂತ ಮಂದಿ ಈ ವಿಚಾರ ಕೇಳಾಕ ಎಲ್ಲಿ ಮಂದಿ ಬಂದಿರ್ತಾರ? ಜಾತ್ರೆಗೆ ಬಂದವ್ರಿಗೆಲ್ಲ ಎಲ್ಲಿ ತಿಳಿಬೇಕ್ರಿ ಇದು? ಈ ವಿಚಾರ ತಿಳಿತೈತಿ ಜಾತ್ರೆಗೆ ಬಂದ ಮಂದಿಗೆ? ಅವಕ್ಕೆ ಬೇರೆ ಹೆಸನ ಇರ್ತೈತಿ ಅವ್ರು, ಹೌದಲ್ಲ? ಇದೇಲ್ಲಿ ತಿಳ್ಬೇಕು? ಈ ವಿಚಾರ ಎಲ್ಲಿ ತಿಳ್ಬೇಕಲ್ಲಿ? ಈ ವಿಚಾರ ನಡೀತಲ್ಲ ಅಲ್ಲಿ. ಅದಕ್ಕೆ ಇದಕ್ಕೆ ವಿಘ್ನಕತೆ ಅನ್ನೋ ಸಂಬಂಧ ಅದನ್ನು ಬಂದ್ ಮಾಡಂದ್ರ ಅಜ್ಜವ್ರು. ಆತ್ಮ ವಿಚಾರಕ್ಕೆ ಅದು ವಿಘ್ನಕ್ಕೆ ಅಂಥವನ್ನೆಲ್ಲ ಮಾಡಬಾರ್ದು. ಇದು ಬ್ಯಾಡ ಅಂದ್ರೆ ಅದನ್ನು ಮಾಡ. ಬ್ಯಾಡಪ್ಪ ನಮಗೆ ಅಂದಂಗ ಅಂತ ಅದ. ಇದು ಆತ್ಮವಿಚಾರ ಬ್ಯಾಡ ನಮಗಂತೇಳಿ ಅವ್ರಿಗೇನು ಹೆಸರಿನ ಮ್ಯಾಗ ಮಹಾತ್ಮ ಹೆಸರಿನ ಜಾತ್ರೆ ಮಜಾ ಮಾಡ್ಕೊಂತ ವಿಷಯ ಸಂಗ್ರಹ ವಿಷಯ ಭೋಗ ಮಾಡ್ಕೊಂತ ಇದನ್ನ ಮಾಡ್ಕೊಂತ ಹೋಗುದು. ತೆರಿಗೆ ತಗೊಂಡು ಹೋಗಾಕ್ಸೋದ ತೇರ್ನೆ ಕುತ್ಕೊಂಡು ಹೋಗಾಕ್ ಬರ್ತೈತಿ. ಏನ್ ಮಾಡುದ್ರಿ? ಅದನ್ನ ಮಾಡ್ಕೊತ ಕೂದು. ಹಿಂದಿನ ಜನ್ಮದಾಗ ಎಷ್ಟು ಒಂದು ತೇರ್ ಹತ್ತೇವು ಏನು ಅಂತಿದ್ರ ಅಜ್ಜವ್ರು. ಈಗ ಅವನ್ನೆಲ್ಲ ಅದಕ್ಕೆ ಬಿಸಾಟಿ ಹೋಗ್ಕೊಟ್ಟೆವು. ಅವನು ಹಿಂದಿನ ಜನ್ಮದಾಗ ಆಗಿ ಹೋಗ್ಯಾವ ಸಾಕಷ್ಟು. ಅವನು ತೇರ್ ಹತ್ತುವುದು ಇವನ್ನೆಲ್ಲ ಪಾಲಿಕೆ ಹತ್ತುವುದು ಅವನ್ ತಗೊಂಡು ಏನ್ ಮಾಡವ? ಅದನ್ನ ಮಾಡಿದ್ದ ಮಾಡೋ ಕಿಸ್ಬಾಯ್ದ ಸಾತ್. ಅದನ್ನ ಮಾಡಿದವ್ರು ಏನಾಗ್ಯಾರ ನೋಡ್ಕೊ. ಅಜ್ಞಾನ ಹೋಗತ್ತೇನೆ. ತೇರು ಪಾಲಿಕೆ ಹತ್ತಿ ಬಿಟ್ರೆ ಮೇರಿಸಿಬಿಟ್ರೆ ನಿನಗೂ ಕಲ್ಯಾಣ ಇಲ್ಲ, ಅವ್ರಿಗೆ ಇಲ್ಲ. ಅದಕ್ಕೂ ತ್ರಾಸ ಅಲ್ಲ. ಪಾಲಿಕೆ ಹೆಚ್ಚಿ ಊರೆಲ್ಲ ಧೂಳ ಎಬ್ಬಿಸ ಧೂಳ ಕುಡ್ಕೊಂತ ಕುಂದಿರ್ಬೇಕು. ಅವ್ರ ಎಲ್ಲ ಧೂಳ್ ಮ್ಯಾಗ ಹೇಳಕ್ ಚಾಲು ಬರ್ತೈತೆ ಹುಯ್ ಅಂತ ಹೇಳಿ. ಅದು ಸಂಕಟ ಅವ್ರಿಗೆ ಗೊತ್ತ. ಎಲ್ಲಾರ ಮಲಮೂತ್ರ ಜೋರದು ಆದ್ರೆ ಸಮಸ್ಯೆ, ಎಲ್ಲಾರು ಹೋಗ್ಬೇಕನ್ನುವಂಗಿಲ್ಲ. ಊಟ ಬಿಟ್ಟು ಬಿಡ್ತಿದ್ರು ಅವ್ರು. ಹಿಂಗೆ ಪಾಲಿಕೆ ಉತ್ಸವ ಮಾಡ್ತೇವಂದ್ರೆ ಮುಂದಿರ್ತಾವ ಒಂದಿನ ಊಟ ಬಿಟ್ಟು ಬಿಡ್ತಿದ್ರು ಅಜ್ಜ. ಅದೇನಾರು ಗೊತ್ತೈತೇನ ಅಂತಿದ್ರು. ಎಷ್ಟು ತ್ರಾಸ ಐತಿ ನಿಮ್ಗೆ? ನಿಮ್ಗಳೇ ಒಳ್ಳೆ ಮ್ಯಾಕ್ ಕುಂಡ್ರಿಸಿ ದೊಡ್ಡ ಇದನ್ನ ಮಾಡಾಕ ಅದು ಅಲ್ಲಿ ತಂದು ಹಚ್ಚು ಮುಟ ಶರೀರದ ಧರ್ಮ ಅದು. ಯಾಕ್ರಿ ಮಲಮೂತ್ರ ವಿಸರ್ಜನೆ ಬಂತಂದ್ರೆ ಏನ್ ಮಾಡವ? ಮುಂದಿರ್ತಾವ ಊಟ ಬಿಟ್ಟು ಬಿಡ್ತಿದ್ರು. ಇಂಥವೆಲ್ಲ ತೊಂದ್ರೆನ ಹೌದಿಲ್ಲ? ಅವ್ರಿಗಾರ ಹಿತ ಐತೆ, ನಿಮಗಾರ ಹಿತ ಐತೆ, ಅದನ್ನ ಮಾಡಿ ಏನ್ ಮಾಡಿರಿ? ಧನು ಆಯ್ತಿಲ್ಲ ಆರತಿ ಹಿಡ್ಕೊಂಡು ಬರ್ತಾವಂತ ಹಂಗ ಸಾಲು ಹಿಡ್ದ ಕುಂಭ ಹಿಡ್ಕೊಂಡು ತಲೆ ಮ್ಯಾಗ ಕೊತ್ಕೊಂಡು. ಎದಕ್ ಬರುದ್ರಿ ಅವು? ಹಂಗ ಬರಿಗಾಲಿ ಅದು ಕಾಲನು ಸಹಿತ ಹಾಕೊಳಂಗಿಲ್ಲ. ಸುಡು ಸುಡು ಇದ್ರಾಗ ಕುಂಭ ಮೇಳ
ಅವಕ್ಕೂ ತ್ರಾಸ. ಹಂಗ ಸಪ್ಪಳ ಕೇಳ್ಕೊಂತ ಚಂಡ್ ಹಾಕೊಂತ ಹೋಗುದಪ್ಪ, ಒಂದನ್ನು ನೋಡಿ ಒಂದು. ಎದಕ್ ಬರುದ್ರಿ ಅದನ್ನ ಮಾಡೋದು? ಇದನ್ನೆಲ್ಲ ನೋಡ್ಕೊಂತ ಬಂದೇವ್ ನಾವು ಭಾಳ. ಅದಕ್ಕೆ ಅವನ್ನೆಲ್ಲ ಬಿಡಿಸೇವಂತ. ಹೊರಗಿನ ಆಡಂಬರೆಲ್ಲ ಬಂದ್ ಮಾಡೋದು ನೋಡ್ರಿ. ಒಳಗೆ ಆಂತರಿಕ ಅಭ್ಯಾಸ ಮಾಡ್ಬೇಕನ್ನ ನಾವು. ಹೊರಗೆ ಏನು ಕೆಲಸ ಇಲ್ಲ, ನಮ್ಗೆ ಏನೂ ಮಾಡಬೇಕಾಗಿಲ್ಲ. ನಾವು ಅದಕ್ಕೆ ಮಹತ್ವ ಕೊಟ್ಕೊಂಡು ಕೂತೀವಿ, ಒಳಗಿಂದ ಮಹತ್ವ ಕೊಟ್ಟಿಲ್ಲ. ನಿಜವನ್ನ ತಿಳ್ಕೊಬೇಕಪ್ಪ, ಆಂತರಿಕ ಅಭ್ಯಾಸ ಮಾಡ್ಬೇಕನ್ನೋರು ಯಾರು? ನಾವು ಹೊರಗಿಂದ ಕಡೆ ಆಸಕ್ತಿ ತೆಗೆದು ಹಾಕಿದಾಗ ಬರ್ತೈತೆ ಆಂತರಿಕ ಅಭ್ಯಾಸ ಮಾಡಕ್ಕೆ. ಹೊರಗೆ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ನಾವು ಎಳೆ ಅದ್ರಾಗ ಹೋಗ್ಬಿಡ್ತೈತಿ ನಿನಗೆ. ಅದಕ್ಕೆ ವಿಶೇಷ ಕಾರ್ಯಕ್ರಮ ಸಹಿತ ರದ್ದು ಮಾಡೋದಿನ್ನಂತ. ಎಲ್ಲಿ ಇದ್ರಾಗ ಯಾಕೈತಿ ನಿನಗೆ? ಇದ್ರ ಕುಂತ ಕೇಳಾಕೈತಿ, ಹಿಂಗೆ ಸ್ವಾಭಾವಿಕ ಕುಂತ ಕೇಳಾಕ ಶಾಂತ ವಾತಾವರಣ ಇರ್ತೈತಿ. ಅಲ್ಲಿ ವಿಶೇಷ ಕಾರ್ಯಕ್ರಮ ಮಾಡಿಬಿಟ್ರೆ ಅದಕ್ಕೆ ಅವನು ಬಂದ್ ಮಾಡಂತ. ಸತತ ಇದು ನಿರಂತರ ನಡೀಲಲ್ಲ ಅಂತಾದ. ಅವತ್ತೊಂದೋ ದಿನ ಬರ್ಬೇಕಂತ ಬಂದ್ ಎಲ್ಲ ಬಂದ ಸುತ್ತು ಕಡೆ ಕ್ವಾಟಿ ಕಟ್ಟಿ ಹೋಗಿ ಬಿಡ್ತಾವ ಅಂತಿದ್ರಂತ ಅವ್ನು. ಹೌದು, ಮಂದಿ ಎಲ್ಲ ಬಂದ ಸುತ್ತು ಕಡೆ ಮಲಮೂತ್ರ ವಿಸರ್ಜನೆ ಮಾಡಿದ್ದು, ಹೊಲಸು ಮಾಡಿ ವಾತಾವರಣ ಕೆಡಿಸಿ ಭಾಳ ಮಂದಿ ಕೂಡೈತಂದ್ರೆ ಏನ್ ಮಾಡೋದು? ಜನಜಂಗ್ಳಿ ಭಾಳ ಕೂಡೈತಪ್ಪ, ಇಲ್ಲಿ ದೊಡ್ಡ ಸತ್ತಪ್ಪ ಇದಂತ. ಎಲ್ಲ ಹೊಲಿಗೆ ಹಿಡಿಸ್ಬೇಕಾರ ಮಾಡ್ತಾರೆ. ದೊಡ್ಡ ದೊಡ್ಡ ಕ್ಷೇತ್ರಗಳದಾವ, ಎಲ್ಲ ಗುಡ್ದಾಗ ನೋಡಿದಿಲ್ಲ, ಸುತ್ತು ಕಡೆ ಎಲ್ಲ ಹೊಲಸು ಮಾಡಿ. ಪಂಡ್ರಾಪುರ ಅಂತಿ ಮುಗ್ದ ಹೋಯ್ತು. ಅದ್ರಾಗ ತಿಳಿದೈತಿ ಅಲ್ಲ, ಅದ್ರಾಗ ದಾಟಿ ಆಡೋದು ತುಳಿದಾಡೋದು ಅದ ಹೌದಿಲ್ಲ? ಕತಿ ಹಿಡಿದೋಗೈತಿ ಅದ. ಏನ್ ಮಾಡವ ಅದನ್ನ ಮಾಡಿ? ಅದಕ್ಕೆ ಅವನ್ನೆಲ್ಲ ಬಿಡಿಸಿತ್ತು. ಹವಾ ಕೆಡಿಸ್ತೀರಿ, ಇಲ್ಲಿ ವಾತಾವರಣ ಕೆಡಿಸ್ತೀರಿ, ಅಂತವನ್ನೆಲ್ಲ ಮಾಡಿ ಅಂತ ಮಂದಿ ಕೂಡಿಸಿ ಬಹಳಷ್ಟು ಮಂದಿ ಕೂಡಿಸೋದಕ್ಕೆಲ್ಲ ಅಧ್ಯಾತ್ಮ ವಿಚಾರ ಅಲ್ಲ ಭಾಳ ಬೇಕಾಗಿಲ್ಲ. 4 ಮಂದಿ ಶಿಷ್ಯರು, ಒಬ್ಬ ಗುರು. ಇದಕ್ಕೆ ಮಂದಿ ಭಾಳ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಅದು ಅಂತ ಮಂದಿ ಕೂಡಿಸೋದ್ರಾಗ ಭಾಳ ಮಂದಿ ಎಲ್ಲಿ ಕೂಡ್ತಾರ ಅಂದ್ರೆ ಇಂಥ ಮನರಂಜನೆಗೆ ಕೂಡ್ತಾರ, ಹೌದಿಲ್ಲ? ಈ ವಿಚಾರಕ್ಕೆ ಎಲ್ಲಿ ಕೂಡ್ತಾರ? ಗಂಧವ ತೈವಲ್ಲಿ ಒಂದು ನನವನು ಕಾಣೆ, ಸಂಧಿಸಿ ಮಲವ ಬಿಡುವಲ್ಲಿ ನೊಣಗಳ ಮುತ್ತು ಒಂದ ನೋಡೆಂದು ಸರ್ವಜ್ಞ ಅಂತ. ಮಂದಿ ಕೂಡಿಸೋದೇನು ದೊಡ್ಡ ಕೆಲಸ? ಅವು ಕತಿ ಹೇಳೋದು ಇದನ್ನ ಮಾಡೋದು ಭಾಳ ಚಂದ ಹೇಳ್ತಾರಪ್ಪ. ಒಂದನ್ನು ನೋಡಿ ಒಂದು ಅದನ್ನ ನೋಡ್ಕೊಂತ ಹಿಂಗೆ ಕಠೋರ ಆಗಬೇಡ ಅಂತ ಶಿವಾನಂದ ಅಜ್ಜವ್ರು ಅಂತಿದ್ರಂತ ಅವ್ರಿಗೆ. ಹಿಂಗೆ ಕಠೋರ ಮಂದಿಗೆ ಹಂಗಪ್ಪ ಇದು ಸನಿಕ್ಕೆ ಯಾರು ಬರಬೇಕು ಅಂತ. ಏನು ಮಂದಿ ಕುಡಿಸೋದ ಉದ್ದೇಶ ಇಲ್ಲ ನಮ್ಗೆ. ಬೆಲ್ಲದಂಗೆ ಮಾತಾಡಿದ್ರೆ ಮಂದಿ ಇರ್ತಾರೆ ಯಾಕ್ರಿ ಅಂತ ಹೇಳಿದ್ರಂತವ್ರು. ಶಿವಾನಂದ ಅಜ್ಜಾರು ಹೇಳೋರಿಗೆ ಬೆಲ್ಲಕ್ಕಿಂತ ಹೇಸಿಗ್ಯಾರ ನನ್ನ ಭಾಳ ಕೂಡ್ತಾವ್ ನೋಡ್ರಿ ಅಂದ್ರಂತ. ಸಾವಿರ ಹಿಂಗಂದೀವಿ ಅಂದ್ರೆ ಏನು ನಾವು ಮಂದಿ ಕುಡಿಸೋದ್ರಾಗ ಏನೈತಿ? ಮಂದಿ ಕೂಡಿಸಿ ಭಾಳ ಇದನ್ನು ಪ್ರಚಾರ ಮಾಡೋದು, ಅದೇ ಪ್ರಚಾರ ಕತೆ ಅಲ್ಲ. ಏನ್ ಮಾಡವ? ಮಸ್ತರ ಪ್ರಚಾರ ಖಾತೆ ಅಲ್ಲಿದಂತ ಮಾರ್ಕಂಡೆ ಮಸ್ತರಿಗೆ ಬೈತಿದ್ರ ಪ್ರಚಾರ ಮಾಡಕ್ ಹೊಂಟಿದ ತಗೊಂಡಿ. ನಮ್ಮೊಳಗ ನಾವು ತಿಳ್ಕೊಂಡು ಉಳ್ಕೊಳ್ಳೋ ಕೆಲಸದ ನೋಡ್ರಿ. ನಿದ್ದೆ ಮಾಡ್ಬೇಕಾದ್ರೆ ಮಂದಿ ಕೂಡಿಸ್ತೇನೆ ಯಾಕ್ರಿ? ಎಲ್ಲ ಗದ್ಲ ಕೈ ಬಿಟ್ಟು ಹೆಂಗ ನಿದ್ದೆ ಹೋಗಿ ನೋಡಿ. ಬಿಟ್ಟು ಬಿಡದ ನಿರಂತರ ಅಭ್ಯಾಸ ನಡಿಬೇಕಾಗ್ತದೆ ನೋಡ್ರಿ. ನಾವು ಎದಕ್ಕೆ ಬಂದೇವಿ, ಇಲ್ಲಿ ತನಕ ಏನ್ ಮಾಡ್ಕೊಂಡೇವಿ ಅನ್ನೋದನ್ನ ಯಾರ ಲೆಕ್ಕ ಹಾಕಿ ತೆಗ್ದಿರಿನ? ವಿಚಾರ ಮಾಡಿರೇನ ಇದ್ರ ಬಗ್ಗೆ? ನೀವು ಬಂದ ಉದ್ದೇಶ ಇಲ್ಲಿ ಎದಕ್ಕೆ ಬಂದಿರಿ, ಬಂದದ ಕೆಲಸ ಏನು ಅನ್ನೋದನ್ನ ಏನ್ ಮಾಡಾಕತ್ತೀರಿ ನೀವು ಬಂದಿಲ್ಲಿ? ಮರ್ತು ಬಿಟ್ಟೇವಿ ಎದಕ್ಕೆ ಬಂದೇವ ಅನ್ನಿಸೋದ? ಅಲ್ಲಿ ಶಪಥ ಮಾಡಿ ಬಂದಿ ಯಾಕ್ರಿ? ಇದನ್ನ ಸಾಧಿಸ್ಬೇಕಪ್ಪ, ಜನ್ಮ ಇರೋದ್ರೊಳಗೆ ವಾಸನ ನಾಶ ಮಾಡ್ಕೊಂಡು ಅದನ್ನು ನಾವು ಧರ್ಮದ ಮಾರ್ಗದಿಂದ ನಡೆದು ಈ ಜ್ಞಾನವನ್ನು ಮಾಡ್ಕೋಬೇಕಂತ ಶಪಥ ಮಾಡಿ ಇನ್ನೊಮ್ಮೆ ಬರದಂಗೆ ಮಾಡ್ಕೋತೇನೆ ಅಂತ. ಅಜ್ಞಾನ ಮುಷಿಗೆ ಬಿಟ್ಟತಿ, ಮತ್ತು ಮೊದಲಿನ ವ್ಯವಹಾರದಾಗ ತೊಡಗಿ ಎಂದಿನಂತೆ ಅದ ವ್ಯವಹಾರ ನಡೆಸಿ ಅಜ್ಞಾನ ಮುಷಿಗೆ ಬಿಟ್ಟತಿ, ಮತ್ತು ಮೋಹಕ್ಕೆ ಬಿದ್ದಿ. ಅದನ್ನ ಮಾಡಿ ರಂಜನಾದ ವ್ಯವಹಾರಕ್ಕೆ ಬಿದ್ದಿ. ಅದನ್ನ ಮತ್ತೇನ್ ಮಾಡೋದಂಗ ಬಂದು ಉಪಯೋಗ ಇಲ್ಲ. ಹೊಳ್ಳೆ ಬರುದು ಅದನ್ನ ಮಾಡುದು. ನಿಮಗೆ ಏನ್ ಬೇಕಾಗೈತೆ ಅದನ್ನ ಯಾರು ಗಳಿಸಿರಿನ?
ಎಲ್ಲರಿಗೂ ಏನು ಬೇಕಾಗೈತಿ? ಸುಖ ಶಾಂತಿ ಬೇಕಾಗೈತಿ. ಅದು ಎಲ್ಲೈತಿ ಅನ್ನೋದನ್ನ ವಿಚಾರ ಮಾಡಿರೇನು? ಈಗೇನು ಹಿಡಿದಿರಲ್ಲ, ಈ ಕ್ರಮದಿಂದ ನಮಗೆ ಬೇಕಾದದ್ದು ಸಿಗ್ತೈತೋ ಏನು ಬೇಡಾದ ಸಿಗ್ತೈತೆ ನೋಡ್ಕೊಳ್ಳಿ. ನಾ ಯಾರಿದ್ದೇನೆ ಅನ್ನೋದನ್ನು ಕುರಿತು ಬ್ರಹ್ಮನಿಷ್ಠರ ಸಮ್ಮುಖದಲ್ಲಿ ಕುಳಿತು ಆ ವಿಶೇಷವಾದ ನಂಬಿಕೆಯಿಂದ ನಮಗೆ ಅನುಭವ ಬರುವಂಗ ಕೇಳಿ ತಿಳ್ಕೋದಕ್ಕನ ಶ್ರವಣ ಅಂತ. ಅವರ ಸಮ್ಮುಖದಲ್ಲಿ ಕುಳಿತು ವಿಶೇಷವಾದ ನಂಬಿಕೆ ಬೇಕಲ್ಲ. ಇದನ್ನು ಬಿಟ್ಟು ಮತ್ತೊಂದು ಯಾವುದೂ ಇಲ್ಲಪ್ಪ, ನೀ ಸತ್ಯವಾದದ್ದ ಇದು ಅಂತ ತಿಳಿದು ಅದನ್ನು ಕೇಳಿದಾಗ ನಿನಗದು ಅನುಭವ ಬರ್ತೈತಿ. ನಂಬಿಗಿಲ್ಲ ಮಹಾತ್ಮ ಯಾವಾಗ ನಂಬಿಕೆ ಅವಾಗಿದು ಲಾಭಕತಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ನಂಬಿಗಿಲ್ಲದಕ್ಕೆ ಎಷ್ಟು ಜನ ಕೇಳಿದ್ರೆ ಏನಾಗ್ಬೇಕೈತಿ? ನಮ್ಮ ಶಾನೆತನ ನಾವು ಎದುರಿಟ್ಟು ನೋಡ್ಕೋಬೇಕು. ಎಷ್ಟು ಶಾನೆ ಇರೋದನ್ನು ಗೊತ್ತಾಗೈತೆ ನಮ್ಗೆ. ಅದನ್ನು ಮಾಡಕ್ ಒಲ್ಲಿವು ನಾವು. ಜಗತ್ತಿನ ಶಾನೆತನ ಮಾಡಕ್ ಹೊಂಟೇವಿ. ಒಂದು ಹೊತ್ತು ಊಟ ತಪ್ಪಿದ್ರೂ ಚಿಂತಿಲ್ಲ. ನಿನ್ನ ಬಗ್ಗೆ ಹೇಳೋದು ಕೇಳೋದು ಮಾಡೋದು ಬಿಡಬಾರ್ದು. ಆತ್ಮನ ಬಗ್ಗೆ, ನಮ್ಮ ಸ್ವರೂಪದ ಬಗ್ಗೆ ಹೇಳೋದು ಕೇಳೋದು ಬಿಡಬಾರ್ದು. ವಿವೇಕ, ವೈರಾಗ್ಯ, ಸಾಧನ ಚತುಷ್ಟಯ ಸಂಪನ್ನತ್ವ ಪಡೆದಾಗ ನಾವು ಇದನ್ನ ಅಧಿಕಾರಿಗಳಾಕೇವಿ. ಅವಾಗ ಮುಮುಕ್ಷು ಅಂತಾರೆ. ಎಷ್ಟು ಹೇಳಿರೋ ಇದು ಅನಧಿಕಾರಿಗಳಿಗೆ ಹತ್ತುದ ಇಲ್ರಿ. ಅನಧಿಕಾರಿಗಳಂದ್ರೆ ಇವು ಇಲ್ಲದವರು. ವಿವೇಕ ಇಲ್ಲ, ವೈರಾಗ್ಯ ಇಲ್ಲ, ಷಟ್ ಸಂಪತ್ತಿ ಇಲ್ಲ, ಮತ್ತು ಮುಮುಕ್ಷತ್ವ ಇಲ್ಲ. ಇವರು ಅನಧಿಕಾರಿಗಳ. ಎಷ್ಟು ಹೇಳಿರು ಕೇಳಿರು ಇವು ಇದ್ದಾಗನ ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡೆದವ ಇದಕ್ಕೆ ವೇದಾಂತ ವಿದ್ಯೆಗೆ ಅಧಿಕಾರಿ ಅಂತ ತಿಳ್ಕೊಳಿಕ್ಕೆ. ಅದಕ್ಕೆ ಅನಧಿಕಾರಿಗಳಿಗೆ ತಿಳಿದು ವಿಚಾರ ಮಾಡೋದಿಲ್ಲ. ಇಲ್ಲ ಬರೀ ಗಸಗನ ಏನಾರು ಮಾಡೋದು. ಎಲ್ಲರೂ ಏನು ಮಾಡ್ತಾರೆ? ಬೆನ್ನು ಹತ್ಕೊಂಡು ವಿಚಾರ ಮಾಡಿ ಮಾಡೋದು. ಏನು ಮಾಡಿದ್ರು ಏತರ ಏನು ಹಿತಾಯ್ತೋ ನೈತೈತೋ, ಅದು ನಿತ್ಯೈತೋ ಅನೈತೈತೋ ವಿಚಾರ ಮಾಡಿ ಮುಂದೆ ಹೆಜ್ಜೆ ಇಡು. ವಿವೇಕ ವಿಚಾರ ಇಲ್ಲಲ್ಲ, ಏನಾರು ಗಸಕನ ಮಾಡಿದ ದುಡುಕಿ ಅದು ಪಶ್ಚಾತ್ತಾಪ ಪಡಬೇಕಾಗ್ತದೆ. ವಿಧಿಗನುಸಾರವಾಗಿ ನಾವು ಅಭ್ಯಾಸ ಮಾಡಿಲ್ಲ ಅಂತೇಳಿ ಮತ್ತಷ್ಟು ಭದ್ರಾಗಿವಿ. ಅದಕ್ಕೆ ವಿಧಿ ಅಂತಾರೆ. ಸುಮ್ಮನಾಗದು ವಿಧಿಯೊಳಂದದಿ ಮುಕುತಿ ಅಂತ. ಇದು ನಿತ್ಯವಿದ ನಿತ್ಯವೆಂಬುದನ್ನು ಅರಿಯದೆ ಇದಕ್ಕೆ ವಿವೇಕ ಅಂತ. ಹೃದಯದ ಭೋಗ್ಯಚ್ಛ ತ್ವರೆಯದೆ ವೈರಾಗ್ಯ ವದವಿ ಶಮಾಧಿ ಸಾಧನವಾರು ನೆರೆಯದೆ ಮನೋನಿಗ್ರಹ, ಇಂದ್ರಿಯ ನಿಗ್ರಹ ನಾವು ಮಾಡ್ಕೋಬೇಕು. ಶಮ, ದಮ, ತಿತಿಕ್ಷೆ, ಶ್ರದ್ಧಾ, ಭಕ್ತಿ, ಸಮಾಧಾನ ಇವನ್ನ ಅಳವಡಿಸ್ಕೋಬೇಕು. ಆನಂತರ ಮುಮುಕ್ಷತ್ವ, ಮುಕ್ತಿ ಹೊಂದಬೇಕನ್ನೋ ಇಚ್ಛಾ, ಉತ್ಕಟ ಇಚ್ಛಾ ಬೇಕದಕ್ಕೆ. ತೀವ್ರತರವಾದಂಥ ಇಚ್ಛಾ ಇದ್ರೆ ಮಾತ್ರ ಇದು ಲಭಿಸ್ತದೆ. ವಿದ್ಯಾಲಯಗಳಂದ್ರೆ ಅದಕ್ಕೆ ಪವಿತ್ರ ಸ್ಥಾನಗಳಿಗೆ ಅಂತಾರೆ ಅವರು. ಈಗ ವಿದ್ಯಾಲಯ ಹಾಕೊಂಡು ಕುಂತಾವು. ಮೊದಲಿನ ವಿದ್ಯಾಲಯ ಸ್ಥಿತಿ ಎಲ್ಲೈತಿ? ಈಗ ಅದ್ರ ಕಳ್ಕೊಂಡ್ಬಿಟ್ಟವು ಅದನ್ನು. ಎರಡನೇದವ್ರಿಗೆ ಪೀಡಾ ಕೊಡ್ಬೇಕನ್ನೋ ಭಾವ ಮನಸ್ಸಿನಾಗ ಸುಧಾ ಬರಬಾರ್ದು ನಿನಗೆ. ಒಂದೆಳೆಗೆ ಅದು ಬಂದರೂ ಸುಧಾ ವಿಚಾರದಿಂದ ಅದನ್ನು ಮೊದಲು ತೆಗೆದು ಹಾಕಕ್ಕೆ ಪ್ರಯತ್ನ ಮಾಡು. ನಿನಗ ಕೇಳೋದು, ಇನ್ನೊಬ್ಬರಿಗೆ ಕೇಡು ಮಾಡ್ಬೇಕಂದ್ರೆ ನಿನಗ ಕೇಳೋದು ಮೊದಲಿಗೆ. ನೀ ಕೆಟ್ಟ ಇನ್ನೊಬ್ಬನ ಕೆಡಿಸೋದು. ನೀನು ಒಳ್ಳೇದು ಮಾಡ್ಬೇಕಂತ ಮನಸ್ಸಿನಾಗ ನಿನಗೆ ಬಂತಂದ್ರೆ ನಿನಗೆ ಮೊದಲು ಒಳ್ಳೇದಾಕೈತಿ. ಇದೇ ಬೇಕು. ತ್ರಿಕರಣ ಶುದ್ಧಿ, ಕಾಯ ವಾಚ ಮನಸ. ಇದಕ್ಕೆ ತಪಸ್ಸು ಅಂತಾರೆ. ಇದು ಮೊದಲಿಗೆ ಬೇಕು ನಾವು. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ. ಜನರಿಗೆ ಶರೀರದಿಂದ ಹಿತ, ವಾಣಿಯಿಂದ ಅಂತ ಮಾತು ಹಿತವಾದಂಥ ಸಂತೋಷ. ಶರೀರದಿಂದ ಅವಾಗ ಅನುಕೂಲ ಆಗ್ಬೇಕು. ಹೌದು, ಈ ತಪಸ್ಸು ಮಾಡು. ಇದಕ್ಕೆ ಪೂಜೆ ಅಂತ. ಇದೇ ದೇವರ ಪೂಜೆ. ತದೇವ ಈಶ್ವರ ಪೂಜನಂ ಅಂತ. ಇದೇ ಈಶ್ವರನ ಪೂಜೆ. ಇದನ್ನು ಬಿಟ್ಟುಕೊಟ್ಟು ಬಾಕಿ ಏನು ಮಾಡಿದ್ವಿ ಅರ್ಥ. ಇವೆಲ್ಲ ಮಾಡ್ಕೊಂಡು ಅವ್ಯವಹಾರ ಮಾಡಿ ಸುಳ್ಳು ಹೇಳಿ ಮೋಸ ಮಾಡಿ ಜನರನ್ನೆಲ್ಲ
ದೊಡ್ಡ ಅಭಿಷೇಕ ಮಾಡ್ತಾನ ಮಾಡಿ ಏನ್ ಮಾಡೋಣ, ಅದರಿಂದ ಯಾವ ಫಲನೂ ಇಲ್ಲ ನಿಮ್ಗೆ. ಎಣ್ಣೆದವ್ರು ಪೀಡಾ ಕೊಟ್ಟ ಆಯ್ತ ಗಳಿಸಿದ್ದದನ್ನ ಕಸಗುಣ ತಿನ್ನೋರು ಮುಂದೆ ಅವ್ರ ಮನೆಯೊಳಗಿನ ನಾಯಿ ಹುಟ್ಟಿ ಅವ್ರ ಮನೆಯೊಳಗಿನ ಹುಡುಗರು ಹೇಸಿಗೆ ತಿನ್ನಕ್ ಬರ್ಬೇಕಾಗತ್ತೆ. ಎಷ್ಟು ಹೇಳಿದ್ರು ಹೊಡೆದಿಲ್ರಿ ಇದನ್ನು. ಏನ್ ವಿನಮಿತನಹುದರಿಂದ ಉಪಚಾರ ಮಿನ್ನುಂಟೆ ಎಂದರು. ಹೌದು, ವಿನಯತನ ಬೇಕು ನಮಗೆ, ಬೇಕಾದ ಇದೈತನ ವಿನಯ. ಹಾ, ಸೊಕ್ಕ ಬರಬಾರ್ದು, ತಡೆಯಲಿಕ್ಕೆ ಬಂದ್ಬಿಡ್ತೈತಿ ನಮಗೆ ಗರ್ವ. ಯಾಕ್ರಿ ಮದ ಮದ ಬಂತಂದ್ರೆ ಎಂಥವ್ ಮಾತು ಬರ್ತಾವ ನಮ್ಗೆ, ವಿನಯ ಮೆತ್ತನ ಮಾತು ಬರುದಿಲ್ಲ. ಐಶ್ವರ್ಯ ಮದದೊಳಗೆ ವಿನಯತನ ಎಲ್ಲಿ ಬರ್ತದೆ? ಆ ವಿನಯತನ ಬರಬೇಕು. ಶಿರಿಯೊಡೆದು ಜೀವಿಸುವ ಬೆಳೆಯಳು ವಿನಯವನು. ಅದಕ್ಕೆ ಕುಸುಮದಂತೆ ಮೃದು ಹೃದಯನಾಗಿರಬೇಕು. ಸಂಪತ್ತು ಬಂದಾಗ ಕುಸುಮದಂತೆ ಮಧು ಹೃದಯನಾಗಿರಬೇಕು. ಅಂತ ಬರ್ಬೇಕಲ್ಲ ನಮ್ಗೆ. ನ್ಯಾಯವಾದ ಮಾರ್ಗದಿಂದ ಧೀರರಾದಂಥವರು ಒಂದು ಹೆಜ್ಜೆಯನ್ನು ಹಿಂದಕ್ಕೆ ಹಾಕುವುದಿಲ್ಲ. ಪದಂ ನ ವಿಚಲಂತಿ, ಸನ್ಮಾರ್ಗಾತ್ ಪದಂ ನ ವಿಚಲಂತಿ ಅಂತ. ನ್ಯಾಯವಾದ ಮಾರ್ಗದಿಂದ ಒಂದು ಹೆಜ್ಜೆಯನ್ನು ಕೂಡ ಅವ್ರು ಹಿಂದಿಡೋದು. ಸುಳ್ಳು ಹೇಳಿ ಜೀವ ಉಳಿಸ್ಬೋದು ಅಂಥವ್ರ ಮಂದಿ ಸುಳ್ಳು ಹೇಳಿ ಇದನ್ನ ತಪ್ಸಿರಿ, ನಿನಗೆ ಇದನ್ನು ಕೊಡ್ತೇವೆ ನೋಡಪ್ಪ, ಇದನ್ನು ಹೇಳಿರಿ ನಿನಗೆ ಮಾಡ್ತಾರಿಲ್ಲ. ಇಂಥವನ್ನೆಲ್ಲ ನಿನಗೆ ಕೊಡ್ತೇವೆ, ನಿನಗೆ ದುಡ್ಡು ಕೊಡ್ತೇವೆ, ನಿನಗೆ ಏನಾರ ಆಮಿಷ ಹೊಡ್ತಾರೆ ಸುಳ್ಳು ಹೇಳಿ. ನಾವು ಪ್ರಾಣ ಹೋಗ್ತೈತೆ ಅಂದ್ರೂ ಮಾಡಕ್ಕೆ ಹೋಗುದಿಲ್ಲ ಅಂತ. ಏನ್ ಅಂತ ಕರ್ಮಗಳನ್ನು ಮಾಡಿದಂದ್ರೆ ಸುಳ್ಳು ಹೇಳಿ ಅದ್ರ ಫಲ ನೀವು ಉಣ್ಬೇಕಾಗತ್ತೆ ನಾಳೆ. ಏನ್ ಬೆನ್ನು ಹತ್ತಿ ಕಾಡ್ತತೆ ಅದ, ಸುಳ್ಳು ಹೇಳಿ ಏನೇನಾರ ಮಾಡ್ತೀಯಲ್ಲ ಬಿಡ್ತತೆ ಅಂತ ಹೇಳಿದೇನ ಅದನ್ನ. ನಾವು ಮಾಡಕ್ಕೆ ಹೋಗೋದಿಲ್ಲ. ಎದಕ್ಕೆ ಬೇಕಾಗಿತ್ತು? ನಾವು ಜನ್ಮ ಜನ್ಮಾಂತರ ನಾವು ಅನುಭವಿಸ್ಬೇಕು ಮಾಡಿದ ಕರ್ಮದ ಫಲ. ಏನ್ ಬೆನ್ನು ಹತ್ತಿ ಹುಡುಕ್ಯಾಡ್ಕೊಂಡು ಬಂದು ನಿನಗೆ ಬರ್ತೈತೆ ಅಡ್ರೆಸ್ ಹುಡ್ಕೊಂಡು. ನೀ ಎಲ್ಲಿದ್ರು ಬಿಡೋದಿಲ್ಲ. ವಿಷಯದ ಆಶೆ ಸಂಬಂಧ ಸುಳ್ಳು ಹೇಳ್ತಿಲ್ಲ. ಕೊಟ್ಟಿ ಸರ್ಟಿಫಿಕೇಟು ಕೊಟ್ಟಿ ವ್ಯವಹಾರ ಮಾಡ್ತಿಲ್ಲ ಸುಳ್ಳು ಹೇಳಿ. ಪ್ರಾಮಾಣಿಕತನದಿಂದ ನಡ್ಕೋದು ಎಲ್ಲಿ ಐತಿ? ಪ್ರಾಣ ಹೋಗ್ತೈತೆ ಅಂದ್ರೆ ಬೇಡಪ್ಪ, ಹೋದ್ರೆ ಹೋಗ್ಲಿ. ಅನ್ಯಾಯ ಮಾಡೋಂಗಿಲ್ಲ ನಾವು. ಅದ್ರ ಯಾರಿಗೂ ತೊಂದರೆ ದುಃಖ ಕೊಡೋಂಗಿಲ್ಲ. ಕಾಮ ಮತ್ತು ಕೋಪನ ಪಾಪದ ಮೂಲ ನೋಡಿ. ಏನ್ ಅದೇ ಪಾಪ ಕಾ ಬಾಪ್ ಕೌನ ಹೇ ಅಂದರು. ಏನ್ ಅದೇ ಕಾಮ, ಕಡುಲೋಭ, ಅದೇ ಪಾಪ, ಅದೇ ಕೆಟ್ಟ ಗುಣ, ಅದು ಪಾಪ ಕೃತಿಗಳನ್ನು ಮಾಡ್ಲಿಕ್ಕೆ ಹಸ್ತದ. ಏನ್ ನಿನ್ನ ಜೀವನ ಎಲ್ಲ ಹಾಳು ಮಾಡ್ಬಿಡ್ತು. ಎಲ್ಲ ನನಗ ಆಗ್ಲಿಪ್ಪ, ಏನು ಎಲ್ಲರೂ ಹಾಳಾಗಿ ಹೋಗ್ಲಿ, ನಾನು ಅಷ್ಟೇ ಬದುಕು. ಕಡುಲೋಭ ಏನದ? ಕಡುಲೋಭಿ ಅವ ಮಹಾಪಾಪಿ ಅಂತ. ಏನ್ ಕೆಟ್ಟ ಗುಣ. ಅದರಿಂದನೇ ಕೃತಿಗಳು, ಪಾಪ ಕೃತಿಗಳು ಜರುಗ್ತಾವ. ಒಳ್ಳೆ ಗುಣ ಇತ್ತಂದ್ರೆ ಪುಣ್ಯ ಕೃತಿಗಳು ಜರುಗ್ತಾವ. ಏನ್ ನಾವು ಮಾಡಕ್ಕೆ ಹೋಗುದಿಲ್ಲ. ಇನ್ನೊಬ್ಬರಿಗೆ ಕೆಡಕಂತ ಮನಸ್ಸಿನಾಗ ಸೋದ ಮಾಡಕ್ಕೆ ಹೋಗುದು. ಒಳ್ಳೆ ಗುಣ ಸಂಪನ್ನ ಇತ್ತಂದ್ರೆ, ಏನ್ ಸದ್ಗುಣ ಸಂಪನ್ನ, ಕೆಟ್ಟದ್ದನ್ನು ಎಂದು ಮಾಡಕ್ಕೆ ಹೋಗುದಿಲ್ಲ. ಯಾರು ಬೇಕಾದಂಗೆ ಅಪವಾದ ಕೊಟ್ಟರು ಸೊಪ್ಪು ಹಾಕ್ಬಾರ್ದು ನೋಡಿ. ನಾವು ಮಾತ್ರ ಬರೋಬ್ಬರಿ ಇರ ಕಲಿಬೇಕು. ನಾವು ತಪ್ಪು ಮಾಡಬಾರ್ದು. ಏನ್ ಜಗತ್ತ ಅಪವಾದ ಕೊಡ್ಲಿ, ಹೆದರಕ್ಕೆ ಹೋಗ್ಬೇಡ ಅಂತ. ಅಪವಾದ ಕೊಟ್ರೆ ಹೆದರ್ಕೊಂಡು ಕುಂತ್ರೆ ಏನಾಗುತ್ತೆ? ಹಂಗೆ ನಮ್ಗಪ್ಪ ನಾವು ಮಾಡಲೇ ಯಾಕೆ ಹೆದರ್ತೀರಿ? ಹೆದರಕ್ಕೆ ಹೋಗ್ಬೇಡ್ರಿ ಅಂತ. ನಾವು ಮಾಡಲಿಲ್ಲ ಅಂದ್ರೆ ಹೆದರು ಕೆಲಸ ಏನೈತಿ? ಏನ್ಕೇನಾರ ಮಾತಾಡ್ತಿರ್ತಾರ. ಜಗತ್ತದ ವಿಷಯಾಲಂಬಿ ಜಗತ್ತದ, ಏನ್ಕೇನಾರ ಅಪವಾದ ಕೊಡೋದು ನಾನು ಅಂತದಕ್ಕದು ಹೆದರಿರಿ ಹಂಗ. ಪಂಡಿತರು ಶಾಸ್ತ್ರ ಹೇಳಕ್ ಬರೋದು ಬಿಟ್ಬಿಟ್ಟಿದ್ರಂತ. ಏನ್ ಅವ್ರು ಅಪವಾದ ಜನ ಎಲ್ಲ ಏನ್ಕೇನಾರ ಮಾತಾಡೋದು ನೋಡಿ ಅದಕ್ಕೆ ಬೇಕಾಗಿತ್ತು ಬಿಡ. ನಮ್ಮ ಮನ್ಯಾಗ ನಾವು ಪಂಡಿತರು
ಇವರು ಅಲ್ಲಿ ಹೋದಾಗ ಹಿಂಗೆ ಯಾಕೆ ಬರೋದು ಬಿಟ್ಟಾರ, ಹಿಂಗಾಗ್ಯಾತ ಅಪವಾದ ಕೊಟ್ಟು ಬಿಟ್ಟಾರ. ಮಾಳ್ಗಿ ಮ್ಯಾಗ ಹುಲ್ಲು ಕೆತ್ತಾಕ ಹೋದಾಗ ಬಾಜುಕ ಅವರು ಕೆತ್ತವ್ರ ಒಬ್ಬರು ಹೆಣ್ಮಗಳ ಆಕಿ ಬಂದಾಳ. ಅವಾಗ ನೋಡಿಕಾರ ಏನ್ ನೋಡಿ ಹೆಂಗದಾರು ಶಾಸ್ತ್ರ ಹೇಳೋ ದಿನ ಅದ್ರ ಟೈಮ್ ಕೈ ಕೆತ್ತಕ್ ಹೋಗ್ಕೊಳ್ಳೋ, ಅವ್ರು ಕೆತ್ತಕ್ ಹೋಗ್ತಾರ. ಅಪವಾದ ಹೊರಿಸಿಬಿಟ್ರಂತೆ. ಹೋಲಿಸಿ ಜನ ಎಲ್ಲ ಒಬ್ಬರಿಗೆ ದುಡ್ಡಿಸ್ತಾರ. ಏನ್ ಹಿಂಗಾಗಿ ಎದಕ್ ಬೇಕು, ಭಾಳ ಕೋಮಲ್ ಮನುಷ್ಯನ ಅವ್ರು. ಯಾವ್ದಕ್ ಬೇಕು ನಮಗಿದಂತೆ ಹೇಳು ಶಾಸ್ತ್ರ ತಿನ್ನೋದು ಬದ್ನಿಕಾಯಿ ಹೆಂಗೈತಿ ನೋಡು ಅಂತ ಅನ್ಕೊಂತ ಅಡ್ಡಾಡಕತ್ತಂತ. ಏನ್ ಹಿಂಗಾಗಿ ಅವ್ರಿಗೆ ಏನಪ್ಪ ಇದು ಎಲ್ಲಿ ರಾಡಿ ಸರಿ ಅಂತ ಅವ್ರು ಇದ್ರ ಮನುಷ್ಯನವ್ರು. ಅಪ್ಪ ಅವರು ಒಂದಿನ ಹೋದಾಗ ಹಿಂಗಾಗೈತಿ ಬರೋದು ಬಿಟ್ಟಾರ್ರಿ ಹಿಂಗ ಅಂತ. ನಡಿ ಹಂಗಾರ ಬರ್ತೇನೆ ಇವತ್ತು ನಾ ಇದ್ದೆ ಹೇಳೋಕೆ ನಿಮ್ಗೆ ಚಲೋ ತಂಗಂತ. ಅವಾಗ ಎಲ್ಲಾರು ಮಂದಿ ಕೂಡಿದಾಗ ಯಾವ್ಯಾವ ಏನೇನು ಅಂದಿರಂತ. ನಾನು ರೋಣದವು, ನಾನು ಕೋಣ. ಬದ್ನಿಕಾಯಿ ತಿನ್ನಾಕ ಮಾಡೈತಿ, ಶಾಸ್ತ್ರ ಹೇಳಾಕ ಮಾಡೈತಿ. ಬದ್ನಿಕಾಯಿ ಹೇಳಾಕ್ ಬರುದಿಲ್ಲ, ಶಾಸ್ತ್ರ ತಿನ್ನಾಕ ಬರುದಿಲ್ಲ. ಬರ್ತೈತಿ ನಂಗೆ ಅದನ್ನ ತಿನ್ನಾಕ ಮಾಡೈತಿ ಬದ್ನಿಕಾಯಿ, ಶಾಸ್ತ್ರ ಹೇಳಾಕ ಮಾಡೈತಿ. ಶಾಸ್ತ್ರ ತಿನ್ನಾಕ ಬರುದಿಲ್ಲ, ಬದ್ನಿಕಾಯಿ ಹೇಳಾಕ ಬರುದಿಲ್ಲ. ಯಾವ್ಯಾವನು ಏನೇನು ಅಂದಾರ ಅಂತ ಯಾಕ ಹೆಂಗ್ ಕಾಣ್ತೈತಿ ನಿಮ್ಗಂತ ತೊಗೊಂಡ್ಬಿಟ್ಟಾರ ಜಾಡಿಸಿ. ಹಿಂಗೆ ಹೇಳಿ ಬಂದಿದ್ದೀವಿ ಅಂತಂದ್ರ ಅವರು ಬಿರುಸು ಮಾತಾಡೋರಲ್ಲ, ಅಗದಿ ಶಾಂತ ಸ್ವಭಾವದ ಪಂಡಿತರು. ಅವ್ರ ಸ್ವಭಾವ ಯಾಕೆ ಬೇಕಾಗೈತೆ ಅಂತ ಶಾಸ್ತ್ರಕ್ಕೆ ಹೋಗೋದ ಬಿಟ್ಬಿಟ್ಟಿದ್ರಂತ. ಅಪವಾದ ಜನ ಏನ್ಕೇನಾರ ಅಪವಾದ ಅದಕ್ಕೆ ಹೆದರಬಾರ್ದು ಅಂತ ಆಚಾರ. ನೀ ಮಾಡ್ಲಿಲ್ಲ ಅಂದ್ರೆ ಯಾಕೆ ಹೆದರ್ತಿ? ಜಗತ್ತೆಲ್ಲ ಹೋಗೋವಲ್ರ, ಅದಕ್ಕೆ ಯಾಕೆ ಹೆದರ್ಬೇಕ್ರಿ? ಬಾ ಮುಂದ್ ಕಾಣ್ಬೇಕು, ಹೌದಿಲ್ಲ? ಹಂಚ್ಕೊಂಡ್ ಕೂತ್ರಿ ಹೆಂಗ? ನೀ ಬರೋಬ್ಬರಿ ಇದಾನೆ. ಏನ್ ನಿನ್ನಲ್ಲಿ ಒಂದು ಧೈರ್ಯ ಬರ್ತೈತಿ, ಅದು ನೀ ಬರೋಬ್ಬರಿ ಇರ್ತದ. ಅಲ್ರಿ ಸುಳ್ಳು ಹೇಳವ ಹೆಂಗ್ ಬೇಕಂಗ ಮಾತಾಡ್ತಾನ. ಯಾಕ್ರಿ ಬಾಯಿ ಬಡಿತಾನ ಅವ, ಹೌದಿಲ್ಲ? ಬಾಯಿ ಬಡಕ್ ಇರ್ತಾರಿಲ್ಲ, ಏನ್ ಕರೆ ಕರೆ ಅನ್ನೋರಂಗ ಮಾಡ್ತಿರ್ತಾರ ಅವ್ರು. ಅವ್ರಿಗೆ ಬರ್ತೈತಿ, ನಿನಗ್ ಬರುದಿಲ್ಲ. ಒಳ್ಳೇದನ್ನ ಮಾಡಿದವಾಗ ನಿನಗೆ ಧೈರ್ಯ, ಆತ್ಮಸ್ಥೈರ್ಯ ನಿನ್ನಲ್ಲಿ ಬರ್ತೈತಿ. ಯಾಕೆ ಹೆದರ್ತಿ ಅಂತ, ಹೆದರಕ್ ಹೋಗ್ಬೇಡ್ರಿ ಅಂತ. ಸುಳ್ಳು ಅಪವಾದ ಕೊಡ್ತದೆ, ವಿಷಯಾರಂಭಿ ಜಗತ್ತಿದು. ಅಂಥದಕ್ಕೆಲ್ಲ ಹೆದರಕ್ ಹೋಗ್ಬಾರ್ದು. ಏನ್ ಜಗತ್ತಿನ ಆಟದ ಒಂದಿಟ್ಟು ಬಿರುಸಾಗಿರೋದು ಚಲೋ ಅಂತಿದ್ರು ಅದು. ಜಗತ್ತಿನ ಕೂಡ ಜಗತ್ತಿನಾಗಿದ್ದ ನಮ್ಗೆ ಜ್ಞಾನ ನಾವಿರ ಕಲಿಬೇಕು. ಏನ್ ಸಂಭಾಯ ತಿರ್ಕಂದ್ರೆ ಸವಾರಿ ಮಾಡೋರ್ದಾರ. ಯಾಕ್ರಿ ಹಾಯುದಲ್ಲಿ ಇದು ಎತ್ತಂತ ಎಲ್ಲಾರು ಹಿಡಿಡ್ಕೊಂಡು ಹೋಗಿ ಗೆಳೆಕ ಹೊಡಿತಾರು. ಹಾಯು ಎತ್ತಿತ್ತಂದ್ರೆ ವಾಲ್ಯೂ ಮರ ಅವನ್ನ ಕರ್ಕೊಂಬ ಅಂತ. ಇದೇನು ಎಲ್ಲ ಸಂಭಾಯ್ತೈತಿ ಅಂತೇಳಿ ಎಲ್ಲ ಸವಾರಿ ಮಾಡೋರು ಜಗತ್ತಿನಾಗ. ಒಂದಿತ್ತು ನಾವು ಜಗತ್ತಿನ ಕೂಡ ಜಗತ್ತಿನಾಗಿದ್ದು ನಮ್ಮ ಗತ್ನ ನಾವಿರ ಕಲಿಬೇಕು. ಏನ್ ಜಸ್ಟ್ ಬ್ಯಾಲೆನ್ಸ್, ಧಾರವಾಡಿ ಕಾಟ ಇದ್ದಂಗೆ ಇರ್ಬೇಕು ನೋಡ್ರಿ. ಹೆಚ್ಚುನೂ ಹೋಗಂಗಿಲ್ಲ, ಕಡಿಮೆನೂ ಹೋಗಂಗಿಲ್ಲ. ಏನ್ ಬುದ್ಧಿ ಮಾತ್ರ ಭಾಳ ಶಾಂತಿ ಇಟ್ಕೋಬೇಕಾಕತಿ. ಶಾಂತಿ ಇಟ್ಕೊಳ್ಳಿಲ್ಲ ಅಂದ್ರೆ ಹೊಡೆತ ತಿನ್ಬೇಕಾಕತಿ. ಶಾಸ್ತ್ರ ಪುರಾಣ ಕೀರ್ತನ ಇವೆಲ್ಲ ಏನು ವಿಷಯ ಗಳಿಸಕ್ಕಾಗಿಬಿಟ್ಟಾವೀಗ. ನಿಜವಾಗಿ ಅದರ ಲಾಭ ತಗೋಬೇಕನ್ನೋರು ಎಲ್ಲಿದ್ದಾರೆ? ಗಳಿಸಲೆಂದ ವಿಷಯ ಸುಖವನ್ನು ಸುಲಭ ಮಾರ್ಗದಲ್ಲಿ. ಎಲ್ಲ ಎದಕ್ ಬೇಕಾಗಿತ್ತಪ್ಪ? ನೌಕರಿ ಮಾಡೋದು ಶಾಸ್ತ್ರ ಹೇಳಕ್ ಕಲ್ತ್ಬಿಟ್ರೆ ಜನ ಎಲ್ಲ ಕೊಡ್ತಾರ. ಯಾಕ್ರಿ ಕರಾರ್ ಮಾಡಿ ಹೋಗ್ತಾರಿಲ್ಲ. ಇವು ಆನಮ್ಯಾಗ ದೇವಿ ಪುರಾಣ ಹೇಳಕ, ಶ್ರಾವಣದಾಗ ಶಾಸ್ತ್ರ ಹೇಳಕ್ಕದು ಇಂತಿಷ್ಟು ಕರಾರು ಮಾಡಿದ್ರೆ ಬರ್ತೇವೆ ನಾವು, ಕೊಟ್ರೆ ಬರ್ತೇವಂತ. ಎಷ್ಟು ನಮ್ಗೆ ಐತಿಪ್ಪ ರೇಟ್, ಇಷ್ಟು ಕೊಡ್ತೇವೆ ಬರ್ರಿಪ್ಪ ಅಂತ ಕರ್ಕೊಂಡು ಹೋಗ್ತಾರಿಲ್ಲ. ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ ಎಷ್ಟು ನೀವು ಅವು ಕೊಡುವಾಗ ಒಂದಿಟ್ಟು ಹೆಚ್ಚು ಕಡಿಮೆ ಆದರೆ ನಾವು ಅವ್ರು ಹೆಚ್ಚಿಗೆ ಕೊಡ್ತೇವೆ ಇದ್ರೆ ಪಾಪ ನಿಮ್ಮಂತೇಳಿ ಬಂದೀವಿ ನಾವು, ಇನ್ನೇನು ಬರೋದಿಲ್ಲ ನಿಮ್ಮ ಊರಿಗೆ ಅಂತ ಮತ್ತೆ ಕೊಡುವಾಗ ಕಡಿಮೆ ಕೊಟ್ರು ಮತ್ತೆ ಕಂಡೀಷನ್ ಮಾಡಿ ಹೋಗ್ತಾರ ಅವ್ರು. ಶಾಸ್ತ್ರ ಹೇಳೋರು ಭಾಳ ಲಪುಟ್ ಇರ್ತಾರೆ. ಶಾಸ್ತ್ರ ಹೇಳೋರು ಸಾಮಾನ್ಯ ಜನರಿಗಿಂತಲೂ ಶಾಸ್ತ್ರ ಹೇಳೋರು ಭಾಳ ಲಪುಟ್ ಇರ್ತಾರೆ ಅಂತಿದ್ರು. ಸಾಮಾನ್ಯ ಜನರಿಗೆ ಅದ್ರ ಇದು ಇರೋದಿಲ್ಲ. ಏನ್ ಅದಕ್ಕೆ ಎಚ್ಚರಿಕೆ, ಸ್ವಾಮಿಗಳಿದ್ದಾರೆ ಎಚ್ಚರಿಕೆ ಅಂತ. ನಾಯಿಗಳಿದ್ದಾವೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿರ್ತಾರಲ್ಲ,
ಹಂಗೆ ಸ್ವಾಮಿಗಳಿದ್ದಾರೆ ಎಚ್ಚರಿಕೆ ಅಂತ, ಭಾಳ ಎಚ್ಚರದಿಂದ ಇರ್ಬೇಕು. ಕಂಡಲ್ಲಿ ನೀವು ಬೆನ್ನು ಹತ್ತಿದೆ ಅಂದ್ರೆ ಎಂಥವ್ರು ಬಹಳ ಮಂದಿ ಗುರುಗಳ, ಯಾಕ್ರಿ ಬಹು ಗುರು ವಸಂತಿ ಶಿಷ್ಯ ವಿತ್ತಾಪಹಾರಕ ನ ಚಿತ್ತಾಪಹಾರ. ದುಡ್ಡು ಎಬ್ಸವ್ರ ಹೊರತು ನಿನ್ನ ಸಂಕಟ ಕಳೆಯವ್ರು ಯಾರು ಇಲ್ಲ ಅಂತ ಅಂತ ಗುರುಗಳದಾರ ಈಗೆಲ್ಲ. ಅದಕ್ಕೆ ಬಹಳ ಎಚ್ಚರದಿಂದ ಇರ್ಬೇಕು. ಕಂಡಲ್ಲೇ ಹೋಗಕ್ ಹೋದೆ ಅಂದ್ರೆ ನಿನಗ ಎಲ್ಲ ಸುಲಿಗಿ ಮಾಡೋರು ಅದಾರ. ಮಾಯಾತನು ಅಂದ್ರೆ ತೂರ್ಯಾವಸ್ಥೆಗೆ, ಅದಕ್ಕೆ ಅದು ಉಪಾಧಿ. ಅದು ನಿನ್ನ ನಿಜವಾದ ಇರುವನ್ನ ಇದ್ದಕ್ಕಿದ್ದಂಗೆ ತೋರಿಸಿ ಅದು ಇಲ್ದಂಗ ಕಂಡಿದ್ದಂಗೆ ಅದು ತೂರ್ಯಾವಸ್ಥೆಯನ್ನು ಅದನ್ನು ಹೊಂದಬೇಕಾಗಿದೆ. ನಾವು ಯಾವ ರೀತಿ ಖಾತ್ರಿ ಮಾಡ್ಬೇಕಾದ್ರೆ ಸಮಾಧಿ ಅಥವಾ ತೂರ್ಯಾವಸ್ಥೆಯನ್ನು ಹೊಂದಿ ನಾವು ನಮ್ಮ ನಿಜವನ್ನು ನಾವು ಕಂಡುಕೊಂಡಾಗ ಅದು ಯಥಾರ್ಥ ನಮ್ಮ ಇರುವನ್ನ ತೋರಿಸಿ ಅದು ಇಲ್ದಂಗ ಆಕೈತಿ. ಪ್ರತ್ಯೇಕಾತ್ಮನ ಬುದ್ಧಿ ಕೃತ್ಯವೇ ತೂರ್ಯವು ಅತ್ಯರ್ಥವನ್ನೇ ತೋರಿ ಕೆಡುವುದು. ಸತ್ಯವಿದೆಂದು ನಂಬೆಲೆ ಮೈತ್ರಿ, ನೀನಿದನು ಶ್ರುತ್ಯಾನುಶಾಸನವು ಶ್ರುತಿ ಸಮ್ಮತವಾದಂಥ ಅಭಿಪ್ರಾಯದ ಅನುಭವಗಳು ಹೇಳಿದ ಮಾತಿದು, ನಂಬಿದನಂತೆ. ಯಾಜ್ಞವಲ್ಕರು ಮೈತ್ರಾದೇವಿಗೆ ಹೇಳಿದ್ದ ಮಾತು ನಂಬಿದನ. ಕಂಡಿದ್ದಂಗ ತೂರ್ಯಾವಸ್ಥೆ ಯಥಾರ್ಥ ನಿನ್ನ ಇರುವನ್ನ ತೋರಿಸಿ ಅದು ಇಲ್ಲದಂಗ ಆಗಿಬಿಡ್ತು. 4ನೇ ಅವಸ್ಥೆ ಅದಕ್ಕೆ ತೂರ್ಯಾತೀತ ಅಂದ್ರೆ. ತೂರ್ಯಾವಸ್ಥೆಯಿಂದ ಉತ್ಥಾನಕ್ಕೆ ನಾವು ವ್ಯಾವಹಾರಿಕ ಎಚ್ಚರಿಕೆಗೆ ಬಂದು ಅದು ಜೀವಿಗಳ ಬೋಧ ಮಾಡೋ ಪ್ರಾರಬ್ಧ ಇದ್ರೆ ಉತ್ಥಾನಾಗಿ ಬಂದು ಬೋಧ ಮಾಡ್ತಾರೆ. ಅದು ಇರ್ಲಿಲ್ಲ ಅಂದ್ರೆ ಅದೇ ಅಲ್ಲೇ ಸಮಾಧಿ ಒಳಗೆ ಉಳ್ಕೊಂಡು ತೂರ್ಯಾತೀತ ಅವಸ್ಥೆಯನ್ನು ಹೊಂದಿದ ಮ್ಯಾಗ ವ್ಯಾವಹಾರಿಕ ಜಗತ್ತಿಗೆ ಬೋಧ ನಡೆದಿಲ್ಲ ಅವನಿಂದ. ಬರೀ ದರ್ಶನದಿಂದ ಕಲ್ಯಾಣಕ್ಕೈತಿ. ಅದಕ್ಕೆ ಇದು ಉಪಾಧಿ ಅದು ನಿನ್ನ ನಿಜವನ್ನ ತಿಳ್ಕೊಂಡ ಉಳ್ಕೊಳಿಕೆ ತೂರ್ಯಾವಸ್ಥೆ ಅದು ನಿಜ ಪದವಲ್ತು, ಅದು ನಿಜವಾದದ್ದಲ್ಲ. ಅದು ನಿನ್ನ ನಿಜವನ್ನ ತೋರಿಸಿ ಅದು ಇಲ್ಲದಂಗ ಆಗಿ ಹೋಗ್ಬಿಡ್ತು. ಅಯನ ಅಂದ್ರೆ ಗುರಿ. ಜೀವನದ ಗುರಿ ಏನದ? ನರನಾಮಯನ ಮನುಷ್ಯನ ಗುರಿ ಸತ್ಯವನ್ನು ಹೊಂದುವುದು. ಸತ್ಯನಾರಾಯಣ ಪೂಜೆ ಹಸ್ತೇವೆ ಅಂತೀರಲ್ಲ, ಸತ್ಯನಾರಾಯಣ ಅಂದ ಕೂಡ ನಮ್ಮ ಜಾತಿಯಾಗ ಬೇಡಪ್ಪ, ನಾವು ಏನೋ ಅಂತಿರಲ್ಲ ಅದಕ್ಕೆ. ಈ ಪುರಾಣ ಇದನ್ನ ಹಚ್ತಿರ್ಲ, ಶಿವನ ಇದನ್ನ ಹಚ್ಚವ್ರಿ ಇವ್ರು ಅಕ್ರಿ. ಇವ್ರು ಸತ್ಯನಾರಾಯಣ ಅಂದ್ರೆ ಬ್ರಾಹ್ಮಣರದಪ್ಪ, ನಾಮದ ಅಲ್ಲಿದಂತ ಹೌದಿಲ್ಲ. ಏನಂತೀರ ಅದಕ್ಕೆ? ವರದ ಶಂಕರ ಇವ ಹೌದಿಲ್ಲ. ಇವ್ ಸತ್ಯನಾರಾಯಣ. ಜಾತಿ ಅಭಿಮಾನ ಅದು ಬೇರೆ ಬೇರೆ. ನಾವು ಸತ್ಯವನ್ನು ಹೊಂದುವುದು ಮನುಷ್ಯನ ಗುರಿ. ಅವನ್ ಕರ್ಕೊಂಬಂದ ಉಪದ್ಯ ಬರ್ತಾನ, ಅವ್ ಕತಿ ಹೇಳ್ತಾನ. ಕತಿ ಹೇಳ್ಕಾರ ಯಾಕ್ರಿ ಪ್ರಸಾದ ಅಂತೇಳಿ ಈಡಾಗಿ ಹಾಲು ತುಪ್ಪ ಸಜ್ಜಕ ಹಾಕಿ ಮಾಡಿರ್ತಿರಲ್ಲ, ಸತ್ಯನಾರಾಯಣ ಪ್ರಸಾದ ಅಂತೇಳಿ ಎಲೆಯಾಗಿ ಇಟ್ಟಿಟ್ಟು ಕೊಟ್ಟಕಾರ ಆಯ್ತು ಪಾಪ ನಡಿ. ನಾನು ಅದನ್ನು ಮಾಡಿ ಸತ್ಯವನ್ನು ಹೊಂದ ನಿಜವನ್ನು ತಿಳ್ಕೊಬೇಕನ್ನೋರು ಎಲ್ಲಿದ್ದೇವೆ ನಾವು? ಇದು ಸತ್ಯನ? ಇದು ತೋರೆಡುವುದು ಯಾವುದು ಸತ್ಯ ಅಲ್ಲ, ಮಿಥ್ಯಾ ವಸ್ತು. ಅದ್ರ ಬಗ್ಗೆ ಹೇಳೋದು ಕೇಳೋದು ಮಾಡ್ಕೊಂತ ಕುಂತ ಅದನ್ನು ಕುರಿತು ಸತ್ಯ ವಸ್ತುವನ್ನು ಕುರಿತು ಹೇಳೋದು ಕೇಳೋದು ಅಭ್ಯಾಸ ಮಾಡೋದು ಅದು ಮನುಷ್ಯನ ಗುರಿ. ಅದನ್ನು ಹೊಂದುವುದು, ಸತ್ಯವನ್ನು ಹೊಂದುವುದು ಮನುಷ್ಯನ ಗುರಿ. ಪ್ರತಿಯೊಬ್ಬರ ಮಾನವನ ಜನ್ಮದ ಗುರಿ ಏನದೆ? ನಮ್ಮ ನಿಜವನ್ನು ನಾವು ತಿಳ್ಕೊಳ್ಳೋದು. ಅದಕ್ಕೆ ಸತ್ಯನಾರಾಯಣ ಪೂಜೆ. ಅದರ ಬಗ್ಗೆ ಹೇಳೋದು ಕೇಳೋದು, ಅನುಭವಗಳ ಮುಖಾಂತರ ಅದನ್ನು ಶ್ರವಣ ಮಾಡುವ, ಮನನ ಮಾಡುವ, ನಿಧಿಧ್ಯಾಸನವನ್ನು ಮಾಡು. ಅದನ್ನು ಮಾಡಾಕ್ತಾರಿ ನಾವು. ಏನಾದ್ರು ಕತಿ ಹೇಳ್ಕೊಂತ ಜನರನ್ನೆಲ್ಲ ಅಡ್ಡದಾರಿ ಹಿಡ್ಸವ್ರು ಬಾಳ ಮಂದಿ ಇದ್ದಾರೆ. ಇದ್ದಕ್ಕಿದ್ದಂಗೆ ಹೇಳವ್ರು ಯಾರದಾರ ಹೇಳಿ? ಇದ್ದಕ್ಕಿದ್ದಂಗೆ ಹೇಳಿದ್ರೆ ನಂಬೋರು ಯಾರು? ಅದನ್ನ ಯಾರು ನಂಬೋದಿಲ್ರಿ. ಕರೆ ಹೇಳಿದ್ರೆ ನಂಬರ್, ಸುಳ್ಳು ಹೇಳಿದ್ದವು ನಂಬ್ತಾರ. ಹೌದಿಲ್ಲ? ಕರೆ ಇದು ಸತ್ಯವನ್ನ ಯಾರು ನಂಬಾಕ್ತಾ ಇರಲಿಲ್ಲ. ಕಠೋರವಾದದ್ದು ಅದ ಸತ್ಯ. ವಿಷಯದ ವ್ಯಾಮೋಹದಾಗ ಬಾಯಿ ತಕೊಂಡು ಕುಂತವ್ರಿಗೆ ಏನ್ ತಿಳ್ಬೇಕ್ರಿ? ಇದು ಸುಂಬುಳು ಕುಡಿಕೆ ಒಂದು ಆರು ಸಾಕು ನಮಗೆ, ಮತ್ತೊಂದು ಬೇಕಾಗಿಲ್ಲ. ಸುಂಬುಳು ಕುಡಿಕೆ ಅಂದ್ರೆ ಗೊತ್ತಾಗತ್ತಿಲ್ಲ. ಏನ್ ನೋಡಕ್ ಹೋಗ್ಬೇಕಾದ್ರೆ ಸುಂಬುಳು ಕುಡಿಕೆನ ನೋಡ್ತೀನಿ. ನಿಮಗೆ ಮೂಗು ನ್ಯಾಟಕೈತಿಲ್ಲ ಅಂತ. ಹೌದಿಲ್ಲ? ಸುಂಬುಳು ಕುಡಿಕೆ ಸುಖ ಕೊಡ್ತೈತೆ ನಿನಗೆ? ಏನಾರ ಸಂಶಯ ಇದ್ರೆ ಕೇಳೋರು ಈಗ ಕೇಳ್ರಿ.
ಕೇಳಿ ನಿವಾರಣೆ ಮಾಡ್ಕೊರಿ. ಈಗ ಶರೀರ ಇದ್ದಾಗ ಶರೀರವಾದ ಮ್ಯಾಗ ಯಾರಿಗೆ ಹೇಳವ್ರು ನಿಮ್ಗೆ? ಎಷ್ಟು ಹೇಳಿದ್ರು ಯಾರು ಅದ್ರ ಬಗ್ಗೆ ಇಲ್ಲ. ನಮ್ದು ಬರೀ ಬಿಟ್ಟ ಮ್ಯಾಗ ಕೇಳ್ತೇವೆ ನೋಡ್ರಿ, ಬಾಳೆ ಸುದ್ದಿ ಅಂತೇವ್ ನಾವು. ಹೌದಿಲ್ಲ? ಬಿಟ್ಟ ಮ್ಯಾಗ ಎಲ್ಲಾ ಶಾಸ್ತ್ರ ಮುಗಿದ ಮ್ಯಾಗ ನಮ್ಗ ಅದಾಗೈತಿ ಇದನ್ನ ಕೇಳವ್ರು ನಾವು. ಇದೆಲ್ಲ ಯಾವ್ದಕ್ ಬೇಕಾಗಿತ್ತು ನಮ್ಗೆ? ಅದಕ್ಕೆ ಅಭ್ಯಾಸದಾಗ ಮುಂದುವರೆದವ್ರು ಇದು ಏನಾದ್ರು ಸಂಶಯ ನಿವಾರಣೆ ಮಾಡ್ಕೋದಿದ್ರೆ ಈಗ ಕೇಳಿ ಅಂತಿದ್ರು ಅಜ್ಜವ್ರು. ನಿಮಗೆ ಏನ್ ಬೇಕಾಗೈತೆ ಅದಕ್ಕೆಲ್ಲ ಕೊಟ್ಬಿಟ್ರೆ ತೀರ್ತು. ಬೇಕಾದ ಕಡೆ ಹಾರಿ ಬಿಡುದು, ಅದಕ್ಕೆ ಹಾರ್ವ ಅಂತಾರ. ಏನ್ ಮೂರು ಅವಸ್ಥೆಗಳನ್ನ ದಾಟಿದವ ಅವಾಗ ಹಾರ್ವ. ದಾಟಿದಾಗ ನಮಗೆ ಬೇಕಾದಂತ ಆ ದುಃಖರಹಿತವಾದಂತ ಸ್ಥಿತಿ ಅನುಭವ ಬರ್ತದೆ. ಪಕ್ಕಾ ಹಾರ್ವ ಪಾಯಂ ಅಂತಿರ್ತಲ್ಲ, ಈ ಮೂರು ಅವಸ್ಥೆಗಳನ್ನ ದಾಟಿದವ. ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರ, ಎಚ್ಚರ, ಕನಸು, ನಿದ್ರೆ, ಮೂರು ಅವಸ್ಥೆಗಳನ್ನ, ಮೂರು ಶರೀರಗಳನ್ನ, ಮೂರು ಗುಣಗಳನ್ನ ಮೀರಿ ಪ್ರತ್ಯೇಗಾತ್ಮನ ಸ್ಥಿತಿ ಅಂದ್ರೆ ತುರ್ಯಾವಸ್ಥೆ ಒಳಗ ನಿತ್ತವ ಅವಾಗ ಹಾರ್ವ ಅಂತಾರ. ಏನ್ ಆ ಸ್ಥಿತಿಯನ್ನು ಯಾವ ಪಡೆದಿರ್ತಾನ ಅವಾಗಂತಾರ. ಹಳಸಿದ ಪುಂಡಿ ಪಲ್ಯ ಹಳೆ ರಗತಿ ಶಿಸ್ತಾಗಿ ಮಡಿಚಿಟ್ಟೇವಿಲ್ಲೋ ಅಂತ ಬರೀ ಹೊಳ್ಳಿ ಉಣ ನೋಡ್ಕೊಂತ ಕುಂಡ್ರವ್ರು ನೀವು. ಇವೆಲ್ಲ ಹಳಿಸಿ ಹೋಗುವಂತ ವಸ್ತುಗಳು, ಇವೆಲ್ಲ ವಿಷಯ ವಸ್ತುಗಳೆಲ್ಲ ಇದಕ್ಕಿದ್ದಂಗೆ ಇರ್ತಾವ, ಕೆಟ್ಟ ಹೋಗುವು ನಾವು. ಅದಕ್ಕೆ ಅವಧಿ ಐತಿ, ನಾಶ ಆಗಿ ಹೋಕ್ಕವು. ಅದನ್ನ ಅವಲಂಬನ ಮಾಡ್ಕೊಂಡು ಸುಖ ಹೊಂದ್ಬೇಕಂತ ಹೊಂಟಿ. ಈ ಶರೀರ ಹಿಡ್ಕೊಂಡು ಕುಂತಿ ಅಲ್ಲ, ಈಗ ಹಳಿಸಿ ಹೊಂಟತಿ, ಇದು ಕೆಟ್ಕೊಂತ ಹೊಂಟತಿಲ್ಲ ಇದು. ಒಳ್ಳೆ ಏರುಣಿಕೆ ಇರ್ತೈತಿ. 50 ವರ್ಷ ಆಗೋಮಟ 50 ವರ್ಷ ಆತ ಅಂದ್ರೆ ಇಳ್ಕಲ್ಗಿ ಬೆತ್ತಪ್ಪ ಗದಿ ಒಂದೊಂದ ಕೀಲ್ ಅಸಾಡ್ಲಾಕ್ ಕುಂತ ಲಿಕ್ಕಿರ್ ಚಕ್ಕಡಿ ಎಲ್ಲ ಯಾಕರಿ ಒಂದೊಂದ ಬರ್ತಾವಿಲ್ಲ. ಏನು ತಡೆಯವಾಲ್ದು ಈಗ ಮೊದಲನೇ ಹಂಗಿದೆ ಅಂತ ಕುಂತದ್ದು ಹೇಳಕ್ ಆಗ್ವಲ್ದು. ಅತ್ತಾಗಿಂದ ಹಾಯ್ತಿಗೆ ಅದಲ್ಲ ಹಾಳಿಸಿ ಹೋಗೋದಿದು. ಕೆಡುವ ಕಾಯದ ಮೋಹವನ್ನು ಮಾನಿ ಮನುಜ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು. ಈ ಕೆಟ್ಟು ಹೋಗೋದು ನಿಮ್ ಬಾಯಿ ತಗೊಂಡು ಕುಂತಿಯಲ್ವ, ಇದ್ರ ಮ್ಯಾಗ ವ್ಯಾಮೋಹ ಯಾಕೋ ನಿನಗೆ? ಪ್ರತಿಯೊಂದು ವಸ್ತು, ಈ ಜಗತ್ತಿನ ವಸ್ತುಗಳೆಲ್ಲವೂ ಕೆಟ್ಟು ಹೋಕ್ಕವು, ವಿಕಾರ ಆಗಿ ನಾಶ ಆಗಿ ಹೋಕ್ಕವು. ಕೆಡ್ಲಾರ್ದಂಥದ್ದು ಯಾವ್ದೈತಿ ಅದ್ರ ಕಡೆ ಲಕ್ ಕೊಡು ಅಂದ್ರೆ ನೀನು ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಅಂಥದ್ದು ಯಾವ್ದೈತಿ ಅನ್ನೋದನ್ನ ಅನುಭವಿಗಳ ನೆನಪಿಗೆ ತಂದು ಕೊಡ್ತಾರೆ. ವಿಕಾರ ಆಗಲಿ ಎಂದೂ ನಾಶ ಆಗಲಿ ಇದ್ದದ್ದು ಕೆಡಲಾರದಂಥ ವಸ್ತು ನೀನ ಅದೇ. ನೀ ಏನಾರ ವಿಕಾರ, ಶರೀರದಾಗಿನ ವಿಕಾರ ನಿನಗಿಲ್ಲವ. ಮನುಷ್ಯಗೆ ವಿಕಾರ ಮನುಷ್ಯನೇನು ವಿಕಾರ ಮನುಷ್ಯನಾಗ ಅದಾವ, ಶರೀರದ ವಿಕಾರ ಶರೀರದಾಗ ಅದಾವ. ಅವನ ತಿಳಿಯಾವ ನೀನು ಅರಿವಿಗೆ ಏನಾರ ವಿಕಾರ ಆಗೈತನ? ಅದ ನೀನಂತ ನಂಬು. ವಿಕಾರ ಆಗ್ಲೇ ಇದ್ದಂಥ ಅರುವ ನೀನಂತ ನಂಬು. ಅರುವು ನೀನೆಂದು ಸದ್ಗುರು ಪೇಳಿ ತಿಳಿವನೇ ಜಾನರ ದೇವ. ಅರುವಿನವಳು ಅನ್ಯ ಕಲ್ಪನೆಗಳ ನಡಿವನೇ ಜಾನರ ದೇವ. ಅರು ಅವಸ್ಥೆಗಳಿಗೆ ಪೆರೆತೆಂದು ಕಾಣ್ಬನೇ ಜಾನರ ದೇವ. ಯಾವ ಅವಸ್ಥಾನ ವಿಕಾರನೂ ಅದಕ್ಕೆ ಹತ್ತಿಲ್ಲ ನಿನಗೆ. ಎಲ್ಲ ಅವಸ್ಥೆ ಒಳಗದ ಅರು ಐತಿ. ಎಚ್ಚರಿಕೆ ಒಳಗೂ ಐದಿನಿ, ಕನಸಿನಾಗ ಏನೈತೆ ಅನ್ನೋ ತಿಳಿತಿ, ನಿದ್ಯಾಗ ಏನು ಇಲ್ಲ ಅನ್ನೋದನ್ನು ಅದನ್ನು ತಿಳಿತಿ. ಅಲ್ಲಿ ಇದ್ದಾಗ ಗೊತ್ತಾಗತ್ತಿಲ್ಲ, ಅಲ್ಲಿ ನಿದ್ಯಾಗ ಏನು ಇದ್ದಿದ್ದಿಲ್ಲ ಬಿಡ್ರಿ, ಆರಾಮಿದ್ನಿ ಅಂತ. ಎಚ್ಚರಿಕೆಯಾಗ ಇದ್ದದ್ದನ್ನು ಹೇಳ್ತಿ, ಕನಸಿನಾಗ ಹಂಗಿತ್ತ ಅಂದ್ರೆ ಅವು ಯಾವೂ ಇಲ್ಲ. ಅವು ಬಂದು ಹೊಕ್ಕವ. ಎಚ್ಚರಿಕೆ ಬಂತು ಹೋತು, ಕನಸು ಬಂತು ಹೋತು, ನಿದ್ದೆ ಬಂತು ಹೋತು, ಆಗಂತು ಕವು. ನೀನು ಯಾವಾಗಲೂ ಇದ್ದಕ್ಕಿದ್ದಂಗೆ ಬಂದು ಹೋಗೋದನ್ನು ಸಾಕ್ಷಿಯಾಗಿ ನೀದಿ. ಆ ವಿಕಾರವನ್ನು ಹೊಂದದೆ ಯಾವಾಗಲೂ ಇದ್ದಂಥ ವಸ್ತು ನೀನದಿ. ಅದ ಕೆಡಲಾರದಂಥ ವಸ್ತು ಅದ ನೀನದಿ ಅಂತ ಆ ಜ್ಞಾನವನ್ನು ಮಾಡ್ಕೊ. ಪ್ರತಿಯೊಬ್ಬರಿಗೆ ಬರ್ತದೆ, ಅದ ನಮ್ಮ ಸ್ವರೂಪದ. ಆ ಜ್ಞಾನವನ್ನು ಮಾಡ್ಕೊಂಡಾಗ ನೀ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೀವಿ. ಈ ಎಚ್ಚರಿಕೆಯಾಗ ಏನಾರು ಆಗೋದು, ಕನಸಿನಾಗ ಏನಾರು ಆಗೋದು, ನಿದ್ದೆ ಹತ್ತಿದಾಗ ಅಲ್ಲಿ ಏನು ತಿಳಿಯಲೇ ಇದ್ದೆ, ಅಲ್ಲಿ ಏನೂ ಆಗುಲ್ಲೇ ಇದ್ದೆ, ಅಲ್ಲಿ ತಿಳಿವಿಲ್ಲೇ ಇದ್ದೆ, ಇಲ್ಲಿ ಅರಿತಿರ್ಬೇಕಾಗೈತಿ. ಈ ಎಚ್ಚರಿಕೆಯಾಗ ಹೆಣ್ಣಾಗಿ ನೀನು ಗಂಡಾಗಿ ದಿಮಾಕ್ ಮಾಡ್ತೀವಿ. ಏನು ಆಗುದು ನೀನಲ್ಲ, ಆಗುದೆಲ್ಲ ಅದು ಹೋಗುದನ. ಯಾಕ್ರಿ? ಹೆಣ್ಣು ಶರೀರ ಎಷ್ಟು ದಿನ ಇರ್ತೈತಿ, ಅದು ಹೋಗೋದು. ಗಂಡ ಶರೀರ ಎಷ್ಟು ದಿನ ಇರ್ತೈತಿ, ಅದು ಹೋಗೋ. ಕರ್ಮಕ್ಕನುಸಾರವಾಗಿ ಬಂದಿರ್ತಾವ ಹೆಣ್ಣು ಗಂಡು. ನೀವು ಮಾಡಿದ ಕರ್ಮಕ್ಕನುಸಾರವಾಗಿ ಎಂತೆಂಥ ಶರೀರಗಳ ಧಾರಣ ಮಾಡ್ಬೇಕಾಗತ್ತೆ, ಹೇಳಕ್ ಬರೋದಿಲ್ಲ. ಪಾಪ ಪುಣ್ಯಗೆ ಅನುಗುಣವಾಗಿ ಅಂತಂಥ ಶರೀರಗಳು ಬರ್ತಾವ. ಪಾಪಾನುಗುಣದಿಂದ ಅಂತಾರಲ್ಲ, ಇಂಥ ಜೀವರಾಶಿ ಹೀನ 84 ಲಕ್ಷ ಪ್ರಕಾರದ ಜೀವರಾಶಿಗಳು, ಅವು ಪಾಪ ಪುಣ್ಯಗೆ ಅನುಗುಣವಾಗಿ ಅಂತಂಥ ಜನ್ಮಗಳನ್ನು ನಾವು ಹೊಂದ್ಬೇಕಾಗತ್ತೆ. ಈ ಮನುಷ್ಯನ ಜನ್ಮ ಬರಬೇಕಾದ್ರೆ 2 ಪಾಪ ಪುಣ್ಯ ಸಮ ಆದಾಗ ಬರ್ತೈತಿ. ಪಾಪ ಪುಣ್ಯ 2 ಸಮ ಆದಾಗ ಮನುಷ್ಯನ ಜನ್ಮ ಬರ್ತೈತಿ. ಅವಾಗ ಜ್ಞಾನ ಮಾಡ್ಕೊಂಡು ಮುಕ್ತ ಆಗಕ್ಕೆ ಅವಕಾಶ ಐತಿ. ಅದಕ್ಕೆ ಇದನ್ನ ಮಾಡ್ಕೋರಿ ಅಂದಾರ.
ದುರ್ಲಭ. ಮನುಷ್ಯನ ಜನ್ಮ ಬಹಳ ಬರುವುದನ್ನು ಬಹಳ ದುರ್ಲಭದ. ಏನೋ ಒಂದು ಸಿಕ್ಕದ ನಿನಗ ಇದೊಂದು ಟೈಮ್. ಮೊದಲು ಈ ಕೆಲಸ ಮಾಡ್ಕೋ. ಸುಳ್ಳ ವೇಳೆ ಯಾಕೆ ಕಳಿತಿ ಇದ್ರ ಬಗ್ಗೆ? ಬರೀ ವಿಷಯ ಚಿಂತನೆ, ವಿಷಯ ಭೋಗದಾಗ ತೊಡಗಿ ಶರೀರ ಹಾಳು ಮಾಡ್ಕೊನೆ. ಹಾಳು ಮಾಡಿದ ಪಾಪಕ್ಕೆ ಗುರಿ ಹಾಕಿಲ್ಲ. ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ, ಏನು ಕೊಟ್ಟರೆ ಸಿಕ್ಕಿತಪ್ಪ ಅಂತ. ಬರೀ ಪಶು ವೃತ್ತಿ, ರಾಕ್ಷಸಿ ವೃತ್ತಿ ವ್ಯವಹಾರ ಕೇಳುದು, ಅದನ್ನ ಮಾಡ್ಕೊಂಡು ಹಾಳು ಮಾಡಿಬಿಟ್ಟಲ್ಲ ಮನುಷ್ಯನ ಜನ್ಮವನ್ನು. ಇದನ್ನು ಸದುಪಯೋಗ ಮಾಡ್ಕೊ. ನಿನ್ನ ನಿಜವನ್ನ ನೀ ತಿಳ್ಕೊಳಿಕೆ ಮನುಷ್ಯ ಕುಲದ ಜನನದ ಲಾಭ ನಾನಾರಂಭವನ್ನು ತಿಳಿದ್ರೊಳಗದು. ಏನ್ ಇದನ್ನು ಕೆಡಿಸಿ ಬಿಟ್ಟಲ್ಲ ನೀನು ವಿಷಯ ಭೋಗಕ್ಕೆ ತೊಡಗಿಸಿ. ಬರೀ ವಿಷಯ ಸಂಗ್ರಹ ಮಾಡೋದು, ವಿಷಯ ಭೋಗ ಮಾಡೋದು, ಇದ ಹೆಸನ. ಬರೇ ಬಾಳ್ಯದ ಹೆಸನ ಹತ್ತಿದು. ಎದಕ್ಕೆ ಬಂದೇವನು ಸುಧಾಕ ಬರಿಲ್ಲ. ಮನುಷ್ಯನ ಜನ್ಮಕ್ಕೆ ಎದಕ್ಕೆ ಬಂದೇವನು? ಎಷ್ಟು ಮಂದಿ ಹೊಳ್ದೈತಿ ಹೇಳ್ರಿ. ಮನುಷ್ಯನ ಜನ್ಮದ ಕೆಲಸದಾಗ ಎಷ್ಟು ಮಂದಿ ತೊಡಗಿವ ನಾವು? ಮನುಷ್ಯನ ಜನ್ಮ ಕೆಲಸ ಯಾವುದು ಅನ್ನೋದು ಎಷ್ಟು ಮಂದಿಗೆ ಹೊಳ್ದೈತಿ? ಮನುಷ್ಯರಂತೆ ಇರ್ತಕ್ಕಂಥವ್ರು ಎಷ್ಟು ಮಂದಿ ಇದೀರಿ? ನಿಮ್ಮ ಧಾರವಾಡ ಹುಬ್ಳಿ ಕಾರ್ಪೊರೇಷನ್ ಏರಿಯಾದಾಗ ಮನುಷ್ಯರು ಎಷ್ಟು ಮಂದಿ ಇದ್ರಿ ಅಂತ ಕೇಳಿದ್ರು ತತ್ವಾನ್ವೇಷಣ ಮಂದಿರದಾಗಲ್ಲಿ ಪ್ರವಚನ ನಡೆಯೋ ಟೈಮ್ನಾಗ ಅಜ್ಜವ್ರು. ನಿಮ್ಮ ಕಾರ್ಪೊರೇಷನ್ ಏರಿಯಾದಾಗ ಮನುಷ್ಯರನ್ನವ್ರು ಎಷ್ಟು ಮಂದಿ ಇದ್ರಿ? ಮನುಷ್ಯರಂತೆ ವರ್ತಿಸ್ತಕ್ಕಂಥವ್ರು. ಅದಕ್ಕೆ ಮನುಷ್ಯತ್ವ ಬರೋದು ಭಾಳ ದುರ್ಲಭದ. ನಾವು ಮನುಷ್ಯತ್ವ ಬಂದಾಗ ಮುಮುಕ್ಷತ್ವ ಬರ್ತದೆ. ಮುಮುಕ್ಷತ್ವ ಬಂದಾಗ ಈ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗಕ್ಕೆ ನಮಗೆ ದಾರಿ ಸಿಗ್ತೈತಿ. ಮೊದಲು ಮನುಷ್ಯತ್ವ ಬರ್ಲಿ. ನನಗೆ ಮಾತ್ರ ಇನ್ನೂ ಮನುಷ್ಯತ್ವ ಬಂದಿಲ್ಲ ಅಂತಿದ್ರು ಅಜ್ಜವ್ರು. ನಿಮಗೆ ಯಾರಿಗ್ಯಾರ ಬಂದ್ರೆ ಹೇಳ್ರಿಪ್ಪ ಮನುಷ್ಯರನ್ನವ್ರು. ನನಗಿನ್ನ ಮನುಷ್ಯತ್ವ ಬಂದಿಲ್ಲ. ರಾಕ್ಷಸಿ ಪೈಶಾಚಿಕ ವೃತ್ತಿ ಐತಿ. ಬರೀ ಅದ್ರ ಕಡೆ ನಾವು ಎಳಿಸ್ತೈತಿ ಮನಸ್ಸು. ಪಶು ವೃತ್ತಿನ ಐತಿ. ಬರೀ ತಿನ್ನೋದು, ತಿನ್ಕೋದು, ತಿಕ್ಕೋದು. ಇದು ಪಶು ವೃತ್ತಿ ಅಲ್ಲ. ಅದು ಅವ್ಯವಹಾರ ಮಾಡಿ ಹಾಕ್ರಿ, ನಿಷಿದ್ಧ ವ್ಯವಹಾರ ಮಾಡಿ ಮಾಡೋದು. ಪಾಪ ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಮಾಡೋದು. ಅವ್ರು ರಾಕ್ಷಸಿ ಪಿಶಾಚಾಗಿ ತಿರುಗು ಪಾಳೆ ಬರ್ತದೆ. ಏನ್ ನೀ ಸಂಬಾಯ್ತಗಿರಿ ಒಳಗೆ ಇದನ್ನ ಮಾಡಿರೋ ಮತ್ತು ನಿನಗೆ ಮನುಷ್ಯನ ಜನ್ಮ ಮೇಲೆ ಬರ್ಬೇಕು. ಭಾಳ ಸಂಬಾಯ್ತದ ಅನ್ನೋದ್ರು ಬಾಳೆಕಾಗೆ ಇರ್ತಾನೆ ನೀವು. ವಿಷಯ ಭೋಗಕ್ಕಾಗೆ ಭಾಳ ಸಂಬಾಯ್ತಪ್ಪ ಇವ. ಆ ಸಂಬಾಯ್ತಗಿರಿ ಉಪಯೋಗ ಇಲ್ಲ ಅಂದ್ರೆ ನಿಜವನ್ನ ತಿಳ್ಕೊಬೇಕನ್ನೋ ಸಂಬಂಧ ಸಂಬಾಯ್ತಾಗ ಅವ್ರು ಯಾರ ಸಂಪನ್ನರಂದ್ರೆ ಅದಕ್ಕಂತಾರ ಸದ್ಗುಣ, ಆ ಸತ್ಯವನ್ನು ಹೊಂದಬೇಕನ್ನುವಂಥ ವಿಚಾರ ವಿವೇಕವಂತಗಂತಾರ. ಸದ್ಗುಣ ಸಂಪನ್ನ ವಿವೇಕ ಇದ್ದಾಗ ಬರ್ತೈತಿ ಅಂತಹ ಸದ್ಗುಣಗಳು. ಮತ್ತು ಸಂಬಾಯ್ತಗಿರಿ ಒಳಗೆ ಇದು ವಿಷಯ ಭೋಗ ಮಾಡ್ಬೇಕನ್ನೋವನ್ನ ಹೌದಿಲ್ಲ, ಸ್ವಾರ್ಥ ಇಟ್ಕೊಂಡು ಕಾಲಿ ಬಿದ್ದು ಪಿಲ್ಲಿ ಉಚ್ಕೊಳ್ಳವ ಹೌದಿಲ್ಲ. ಸಂಬಾಯ್ತ ಆಗಿ ಅಗದಿ ಅಪ್ಪ ಎಣ್ಣ ಅನ್ಕೊಂತ ಇದನ್ನ ಮಾಡ್ಕೊಂತ ಹೋಗವ ಹೌದಿಲ್ಲ. ನೀ ಅಂತ ಸಂಬಾಯ್ತಗಿರಿ ಬೇಕಾಗಿಲ್ಲ. ಬಾಳೆ ಸಂಬಂಧ ಸಂಬಾಯ್ತ ಅವನು ಸಂಬಾಯ್ತಲ್ಲ ಅಲ್ಲ. ಏನ್ ನಿನ್ನ ನಿಜವನ್ನ ತಿಳ್ಕೊಳ್ಳೋ ಸಂಬಂಧ ನೀನು ಸಂಪನ್ನ ಆಗ. ಅಂತ ಒಳ್ಳೆಯ ಗುಣಗಳು ನಿನ್ನಲ್ಲಿ ಜಾಗೃತ ಆಗಲಿ. ಅಂತ ಗುಣಗಳ ಪಡ್ಕೊಂಡಾಗ ಇದನ್ನು ಮಾಡಕ್ ಬರ್ತೈತಿ ನೀನು. ಸದ್ಗುಣ ಸಂಪನ್ನರಿಗೆ ಮುನ್ನವೇ ಭಕ್ತಿ ಕ್ರಿಯೆಗಳನ್ನು ಆಚರಿಸಿ ಸಮುನ್ನತವಾದ ಸದ್ಗುಣ ಗಣ ಸಂಪನ್ನರಿಗೆ ನಿಜ ಸುಖಂ ಇದರೊಳು ಸಾಧ್ಯಂ ಅಂದ್ರೆ. ಅಂತ ಸದ್ಗುಣ ಸಂಪನ್ನ ಆಗ್ಬೇಕು. ಅಂಥವ್ರ ಸಂಘದಿಂದ ಬರ್ತಾವ ಒಳ್ಳೆಯ ಸದ್ಗುಣಗಳು ನಮ್ಮಲ್ಲಿ ಜಾಗೃತ ಆಗ್ಬೇಕಾರ. ಅಂತ ಮಹಾತ್ಮರ ಸಂಘ ನಾವು ಮಾಡಿದಾಗ ನಮ್ಮಲ್ಲಿ ಅವರ ಗುಣಗಳು ನಮ್ಮಲ್ಲಿ ಜಾಗೃತ. ಅದರಿಂದ ಲಾಭ ಅದ. ಸ್ವಾರ್ಥ ಇಲ್ಲ ಅಲ್ಲಿ. ಸದ್ಗುಣಿ ಅಂದ್ರೆ ಸ್ವಾರ್ಥ ತ್ಯಾಗ ಮಾಡಿದವ ಸದ್ಗುಣಿ ಅಂತ. ಏನ್ ಎಳ್ಳಷ್ಟು ಸ್ವಾರ್ಥ ಇಲ್ಲ. ಸ್ವಾರ್ಥಾನ್ ಪರಿತ್ಯಜ್ಯ ಏತೇ ಸತ್ಪುರುಷಃ. ಇವರಿಗೆ ಸತ್ಪುರುಷರು ಅಂದ್ರೆ ಸ್ವಾರ್ಥವನ್ನು ಬಿಟ್ಟು ಇನ್ನೊಬ್ಬರಿಗೆ ಹಿತವನ್ನು ಮಾಡೋ. ಪರಾರ್ಥ ಘಟಕ ಸ್ವಾರ್ಥಾನ್ ಪರಿತ್ಯಜ್ಯ ಏತೇ ಸತ್ಪುರುಷಃ ಅಂತ. ಅವರಿಗೆ ಸತ್ಪುರುಷರು, ಅವರು ಸದ್ಗುಣರು ಅಂತ. ಏನ್ ಎಳ್ಳಷ್ಟು ಸ್ವಾರ್ಥ, ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ಹಿತವನ್ನು ಬಯಸವ ಅವ ಆ ಮನುಷ್ಯ. ಸಕಲ ಜೀವಾತ್ಮರಿಗೆ ಲೇಚನೆ ಬಯಸುವವ ಕುಲಜ ಅವ ಮನುಷ್ಯ ಅಂತ. ಅದು ಮನುಷ್ಯತ್ವ ಇನ್ನ ಬಂದಿಲ್ಲ ನಮಗದಿನ್ನ. ನಮಗೆ ತೊಂದರೆ ಆದರೂ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದಪ್ಪ. ಅವು ಮನುಷ್ಯ. ನಮಗೆ ಸಿಗ್ಲಿಕ್ಕೂ ಅವಗಾರ ಆಗಲ್ಪ, ಒಳ್ಳೇದಾಗಲಿ ಅವಾಗ. ಏನು ಕೊಡೋದು ಬೇಕಾಗಿಲ್ಲ. ನೀ ಒಣಸಿನಾಗ ಒಳ್ಳೆ ಭಾವನಾ ಮಾಡಕ್ ಕಲಿ. ಬೆಲ್ಲಿದ್ದಕ್ಕೂ ಬೆಲ್ದಂತ ಮಾತಾಡಕ್ ಕಲಿ. ಸಂತೋಷ ಆಗುವಂತ ಮಾತು, ಇನ್ನೊಬ್ಬರ ಸಮಾಧಾನ ಕೆಡಿಸುವಂತ ಮಾತು ತಡವಿರು ಸಾಕಪ್ಪ. ಇದನ್ನೊಳ್ಳೆ ತಡವಿ ನೀವು ಮಾರ್ಯ ಅಂತ ಅಂಥವನು ಅದಾವು. ಮಾತಾಡಿದ್ರೆ ಸಾಕಪ್ಪ. ಇದ್ರ ಕೂಡ ಏನು ಬ್ಯಾಡ ಸರಿ ಇದು ಒಳ್ಳೆ ತಡವಿನಪ್ಪ ಇದನ್ನ. ಹುಂಸಲಕ್ಕಿ ಕಂಟಿ ತಡವಿದಂಗೆ ಹೌದಿಲ್ಲ. ವಾಸನೆ ಬರೋಬ್ಬರಿ ಇಲ್ಲಿ ಬಿಡಿದ. ಅಂತ ಒಳ್ಳೆ ಮಾತು ಒಳ್ಳೆ ಸಂಘ ಇದ್ರ ಒಳ್ಳೆ
ಕೃತಿಗಳು ಜರುಗ್ತಾವ. ಮನಸ್ಸಿನಾಗಿದ್ದದ್ದ ಮಾತುಕತೆಗಳಲ್ಲಿ ಬರ್ತೈತಿ. ಅದಕ್ಕೆ ಒಳ್ಳೆ ಮಾತು ಎಲ್ಲಿ ಸತ್ಸಂಗದಿಂದ ವಿಚಾರದಿಂದ ಅಂತ ವಿಚಾರವಂತರ ಸಂಘ ಮಾಡಿದಾಗ ಇವೆಲ್ಲ ಬರ್ತಾವ ನಮ್ಗೆ. ಹಂಗ ಬದುಕಬೇಕಲ್ಲ. ಆ ಸಂಘ ಅಂತ ಒಂದು ಪರಿಸರ ಅಂತ ಸಂಸ್ಕಾರ ಇದ್ರೆ ಬರ್ತೈತಿ ಅದು. ಮನಸ್ಸು ತನ್ನ ಇರುವನ್ನು ಲಕ್ಷಿಸಿ ಆ ಭಾವದಲ್ಲಿ ನೆಲೆಯಾಗಿ ನಿಲ್ಲುವುದಕ್ಕೆ ಅನುಷ್ಠಾನ ಅಂತಾರೆ. ಆತ್ಮಭಾವದಲ್ಲಿ ನೆಲೆಯಾಗಿ ನಿಲ್ಲಬೇಕಲ್ಲ ಮನಸ್ಸು. ಅನ್ಯ ಭಾವನೆಗಳನ್ನೆಲ್ಲ ಅಳೆದು ಆತ್ಮ ಸಂಸ್ಥಂ ಮನಕೃತ್ವ ಅಂತ. ಮನಸ್ಸು ಆತ್ಮಭಾವದಲ್ಲಿ ನೆಲೆಯಾಗಿ ನಿಲ್ಲೋದಕ್ಕೆ ಅನುಷ್ಠಾನ ಅಂತ. ಅನುಷ್ಠಾನ ಕೂಡ ಅವ್ರು ಯಾರ್ದೇನೋ ಅದರ ನೆನವಿನ್ಯಾಗ ಆತ್ಮ ನೆನವು ಅನ್ಯ ಭಾವನೆಗಳನ್ನೆಲ್ಲ ಕೈಬಿಟ್ಟು ಆನಂದದ ನೆನವಿನ್ಯಾಗ ಅಲ್ಲಿ ನಿಲ್ಲಬೇಕಲ್ಲ. ಎಲ್ಲ ಕಲ್ಪನೆಗಳನ್ನೆಲ್ಲ ಕಳೆದು ಹಾಕಿದಾಗ ನಾಶ ಮಾಡ್ಕೊಂಡಾಗ ಬರ್ತೈತೆ ಅದು. ನಿಮ್ಮ ಸಂಕಲ್ಪದಿಂದ ಉತ್ಪನ್ನವಾದಂಥ ಎಲ್ಲ ಆಶೆಗಳ ಕಾಮನೆಗಳನ್ನ ವಿಚಾರದಿಂದ ಅವನ ನಾಶ ಮಾಡ್ಕೊ. ಸಂಕಲ್ಪ ಪ್ರಭಾವನ ಕಾಮಾಸ್ತ್ಯಕ್ವ ಅಂತ. ನೀನು ಕಲ್ಪಿಸ್ಕೊಂಡಿ ಅಲ್ಲ ಅದ್ರಾಗ ಸುಖ ಸಿಗ್ತೈತಿ ಇದ್ರಾಗ ಸುಖ ಸಿಗ್ತೈತಿ ಅಂತವ ಬಯಕೆಗಳು ಏನದಾವಲ್ಲ ಅವನ್ನೆಲ್ಲ ನಾಶ ಮಾಡ್ಕೊ. ಮನುಷ್ಯರಿಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ ಅಂತ. ಮನುಷ್ಯನಿಂದ ಕೂಡಿದಂಥ ಇಂದ್ರಿಯಗಳ ವ್ಯವಹಾರ ಏನದ ಮನುಷ್ಯನ ಪ್ರೇರಣೆಯಿಂದ ಅವು ನಡೀತಿರ್ತಾವ. ಅವನ್ನೆಲ್ಲ ಒಳಗೆ ಅಂತರ್ಮುಖಿ ಆಗು. ಮನುಷ್ಯರಿಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ ಶನೈ ಶನೈ ಉಪರಮೇತ್ ಬುದ್ಧ್ಯಾ ಧೃತಿ ಗ್ರಹಿತಯ ಆತ್ಮ ಸಂಸ್ಥಂ ಮನಕೃತ್ವ ನ ಕಿಂಚಿತಪಿ ಚಿಂತೆಯೇತ್. ಅವನ ಅಂತರ್ಮುಖಿ ಮಾಡುವ ಹೊರಗೆ ಹರಿದಾಡುವ ಮನಸ್ಸನ್ನು ನಿಲ್ಲಿಸೋದನ್ನ ವಿಚಾರದಿಂದ ಒಳಗೆ ಅಂತರ್ಮುಖ ವೃತ್ತಿ ಒಳಗೆ ನಿನ್ನ ಆನಂದದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸು. ಒಳಗೆ ಅಂತರಂಗದಲ್ಲಿ ಅನುಭವ ಬರ್ತೈತಿ. ಹೊರಗೆ ಹಣಿಕೆ ಹಾಕೋದು ಬಿಡೋದನ್ನು. ಇಂದ್ರಿಯಗಳ ವ್ಯಾಪಾರ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೋ ಅದನ್ನು. ಶಮ ದಮ ಅಂತಾರದು. ಶಮ ದಮ ನಮಗೆ ಸಿದ್ಧಿಸಿದಾಗ ಇದರ ಆಂತರಿಕ ಅಭ್ಯಾಸ ನಡೀತೈತಿ. ನಾವು ಸಿಕ್ಕಂಗ ಮನುಷ್ಯನ ವ್ಯವಹಾರ ಬಾಯಿಲೆ ಮಾತಾಡ್ತಿರ್ತೀವಿ, ಮನಸ್ಸು ಎಲ್ಲೆಲ್ಲಿ ಹೊರದಾಡ್ತಿರ್ತೈತಿ. ಹೋಗ್ಬಾರ್ದು, ಎತ್ತು ಹೋಗ್ಬಾರ್ದು. ಇಂದ್ರಿಯಗಳ ಮುಖಾಂತರ ಮನಸ್ಸನ್ನು ಹೊರಗೆ ಹೋಗ್ಬಿಡದ. ಇದಕ್ಕೆ ಪ್ರತ್ಯಾಹಾರ ಅಂತಾರ. ಇಂದ್ರಿಯಗಳ ಪ್ರತ್ಯಾಹಾರ, ಮನಸ್ಸಿಗೆ ಪ್ರತ್ಯಾಹಾರ. ಇದು ಬಂದಾಗ ಧ್ಯಾನ ಮಾಡಕ್ ಬರ್ತೈತಿ. ಪ್ರತ್ಯಾಹಾರ ಸಿದ್ಧಿಸಿದಾಗ ಧ್ಯಾನ ಸಿದ್ಧಿಸ್ತೈತಿ. ಧ್ಯಾನ ಮಾಡಕ್ ಬರ್ತೈತಿ. ಒಳಗೆಲ್ಲ ಮಾತಾಡೋದು ಒಳಗೆಲ್ಲ ಹರಿದಾಡ್ತಿರ್ತೈತಿ, ಸರಿಗಾಡಿ ಬರ್ತೈತಿ. ಹಂಗ ರೂಢಿ ಚಾಡಿ ಬಿದ್ದು ಬಿಟ್ಟಿರ್ತೈತಿ. ಅಲ್ಲಿ ಹೆಣಿಕೆ ಹಾಕೋದು, ಇಲ್ಲಿ ಹೆಣಿಕೆ ಹಾಕೋದು. ಬಿಡು ಬಿಡು ಪುರುಷೊತ್ತಲೆ ಇನ್ನ ಹೇಳುವಂಗೆ ಹೇಳ್ತಿರ್ತೈತಿ, ಅಲ್ಲಿ ಓಡ್ತಿರ್ತೈತಿ. ಮೊದಲಿನ ಚಾಳಿ ಕಲ್ಲು ಹಾಕಿರು ಹೋಗಲ್ ಅಂತಾರಲ್ಲ, ಅದು ಬಿಡೋದನ್ನ ಎಲ್ಲ ಸರಿಗಾಡು ಚಾಳಿ ವಿಷಯಗಳಲ್ಲಿ ಓಡಾಡೋ ಮನಸ್ಸನ್ನ ವಿಚಾರದಿಂದ ಏನ್ಲೈತಿ ಮನಸ್ಸು, ಯಾಕೆ ಸುಡ್ದಾಡ್ತಿ ಲೇ ಕಾಕೋ ಮನಸ್ಸವಿ, ನಿನಗದ್ರೊಳಗೆ ಏನು ಉಂಟು ಅಂತ ಬುದ್ಧಿ ಹೇಳಿ ಅದಕ್ಕೆ ಹಿಂದಕ್ಕೆ ಸರ್ಸು. ಎಷ್ಟು ಹಣಿಕೆ ಹಾಕಿ ಅಲ್ಲ ಎಲ್ಲದ್ರಾಗೂ ನೋಡಿ. ರೂಪದಾಗೂ ನೋಡಿದಿ, ಗಾಯನದಾಗೂ ನೋಡಿದಿ, ರುಚಿಯೊಳಗೂ ನೋಡಿದಿ, ವಾಸನೆಯೊಳಗೂ ಸ್ಪರ್ಶದೊಳಗೂ ನೋಡಿದಿ. ಏನು ಸಿಕ್ತಿ ನಿನಗೆ? ಕಡಿಕಾಗಿ ಏನಾಗ್ತದನೂ ಆತಿಲ್ಲ. ಯಾಕೆ ಹೀನ ವಿಷಯದೊಳು ಸುಳಿದು ವಿರತಿ ಇಲ್ಲದರಲ್ಲಿ ವೇಲೇ ಕಾಕು ಮಾನಸವೇ, ನಿನಗದ್ರೊಳು ಏನು ಉಂಟು ಅಂತ ಮನಸ್ಸಿಗೆ ಬುದ್ಧಿ ಹೇಳಿದ ಹಿಂದಕ್ಕೆ ಸರ್ಸೋದು. ಈ ಪ್ರಯತ್ನ ನಾವು ಮಾಡ್ಬೇಕಾಗಿ. ಸಿಕ್ಕಂಗ ಅದ ಮಜಾ ಆತಿ ಅದನ್ನು ಬಾಯಿ ತಕೊಂಡು ಅಡ್ಡಾಡ್ತು. ಅದ್ರ ಪರಿಣಾಮ ಏನಾಕೈತಿ ನೋಡ್ಕೋ. ಮಂಗ್ಯಾನಂತ ಮನಸ್ಸು ಅದ್ರ ಬೆನ್ನು ಹತ್ತಿದೆ ಅಂದ್ರೆ ನಿನಗಿದೆಯಲ್ಲಿ ಅನುಭವ ಬರ್ಬೇಕು. ಎಷ್ಟು ಜನ್ಮ ಮಾತ್ರ ತಿರ್ಗಾಕೈತಿ ಮನುಷ್ಯನ ಬೆನ್ನು ಹತ್ತಿ. ಅದಕ್ಕೆ ಮನುಷ್ಯನ ಬೆನ್ನು ಹತ್ತಾಕ ಹೋಗ್ಬೇಡ. ಅದು ಮಂಗ್ಯನಂತ ಮನಸ್ಸು. ಅದಕ್ಕೆ ವಿವೇಕದಿಂದ ಅದನ್ನು ಹಿಂದಕ್ಕೆ ಸರ್ಸೋದು. ಮನುಷ್ಯಗೆ ಬುದ್ಧಿ ಹೇಳಿ ಅದನ್ನ ಹುಚ್ಚು ಬಿಡಿಸೋದು. ಅನ್ಯದ್ರಾಗ ಸುಖ ಸಿಗುದಿಲ್ಲ, ಸುಳದ್ ದಣಿತಿ ಎಲೆ ಮನಸ್ಸು, ಯಾಕೆ ಅದ್ರಾಗ ಸುಳ್ದಾಡ್ತಿ? ಮುಂಜಾನೆ ಸಂಜೆ ಮಠ ಬರೀ ಅದನ್ನ ಮಾಡಿ ಇದನ್ನ ಮಾಡಿ ದನೂ ಆತಿಲ್ಲ. ಕೊನೆಗೆ ಏನು ಉಳಿತೈತಿ? ಒಂದು ದಿನದ ಕೊನೆಗೆ ಏನು ಉಳಿತೈತಿ ನೋಡ್ಕೋ. ಒಂದು ದಿನದ ಕೊನೆಗೆ ಏನು ಉಳಿತೈತಿ? ಇಡೀ ಜನ್ಮದ ಕೊನೆಗೂ ಅದ ಉಳಿತೈತಿ. ಒಂದು ದಿನದ ಶಿಲ್ಕ್ ತೆಗೆದೆ ಅಂದ್ರೆ ಇಡೀ ಜನ್ಮದ ಗೊತ್ತಾಗೈತಿ ನಿನಗೆ. ನೋಡ್ಕೋ ಏನು ಲಾಭ ಆಯ್ತಪ್ಪ ನೀ ಏನು ಮಾಡ್ಕೊಂಡು. ಒಂದು ಎಚ್ಚರಿಕೆ, ವಾಟ್ ಈಸ್ ದ ನಟ್ ರಿಸಲ್ಟ್ ಆಫ್ ಯುವರ್ ವೇಕಿಂಗ್ ಸ್ಟೇಟ್ ಅಂತಿದ್ರಜ್ಜವ್ರು. ಒಂದು ಎಚ್ಚರಿಕೆ ವ್ಯವಹಾರದ ಬೆಲೆ ತೆಗೆದು ನೋಡು, ಏನು ಗೊತ್ತಾಗೈತಿ ನಿನಗೆ? ಏನೂ ಲಾಭ ಇಲ್ಲ. ಇಂಥವು ಎಷ್ಟೋ ಎಚ್ಚರಿಕೆಗಳನ್ನು ಕಳೆದಿ ಧನುವ ಮಾಡಿದೆಲ್ಲೋ. ಒಂದರ ಎಚ್ಚರಿಕೆ ಒಳಗೆ ಆರಾಮಿರೋದು ಕಲೀಲಿಲ್ಲ. ಬರೇ ಧನುವ ಅದು ಇಲ್ಲದಲ್ಲಿ ಹುಡುಕಾಕೈತಿ. ಇಂದ್ರಿಯಗಳ ಸಂಪರ್ಕ ಹೋಗನ. ಒಂದರ ಎಚ್ಚರಿಕೆ ಒಳಗೆ ಬಿಟ್ಟದಿಯಾ ನೀನು? ನೋಡುವುದು, ಕೇಳುವುದು, ಮೂಸಿ ನೋಡುವುದು ಬಿಟ್ಟ. ಅದಕ್ಕೆ ಉಪವಾಸ ಅಂತಾರ. ಎಲ್ಲಿ ಆನಂದದ ಸಮೀಪ ಮನಸ್ಸನ್ನು ಕೂಡಿಸಿದಾಗ ಅವೆಲ್ಲ ನಿಗ್ರಹ ಮಾಡ್ಕೊಳಕ್ ಅದಕ್ಕೆ ಉಪಸಮೇತಿ ವಾಸ, ಉಪವಾಸ.
ಮನಸ್ಸನ್ನು ಆನಂದದ ಸಮೀಪ ಇಳಿಸಿದಾಗ ಬರ್ತೈತಿ. ಮನಸ್ಸಿಗೆ ಉಪವಾಸ, ಶರೀರ ಉಪವಾಸ, ಶರೀರ ಭಾವ ಬರೋಂಗಿಲ್ಲ ಅಲ್ಲ ಅಲ್ಲಿ. ತಿನ್ಬೇಕು ಉಣ್ಬೇಕನ್ನೋ ಶರೀರ ಭಾವ ಬಂದಾಗ ಹೌದಿಲ್ಲ, ಹಸಿವೆ ತರಿಸಿಗಳ ಭಾವ, ಆ ಭಾವನ ಬರೋಂಗಿಲ್ಲ ಅಲ್ಲ. ಏನ್ ಮನಸ್ಸನ್ನು ಆತ್ಮನ ಸಮೀಪದಲ್ಲಿ ನೆಲೆಯಾಗಿ ನಿಲ್ಲಿಸೋದು, ಅದಕ್ಕೆ ಉಪವಾಸ ಅಂತ. ನಿಜವಾದ ಉಪವಾಸ ಉಪಸಮಿತಿ ವಾಸ ಐತಿ ಉಪವಾಸ. ಅಲ್ಲಿ ಮನಸ್ಸನ್ನು ನಿಲ್ಲಿಸುವಂತ ಪ್ರಯತ್ನ ಮಾಡ್ಬೇಕಲ್ಲ. ಮನಸ್ಸಿಗೆ ಉಪವಾಸ ಬೇಕಲ್ಲ. ನಮ್ಮ ಯಾವ ಚಿಂತನೂ ಮಾಡೋಂಗಿಲ್ಲ, ಬರೀ ಶರೀರ ಉಪವಾಸ ಮಾಡಕ್ ಕಲ್ತೀವಿ, ಶರೀರ ಆರೋಗ್ಯ ಇರ್ತೈತಿ. ಮನಸ್ಸಿನ ಉಪವಾಸ ಮಾಡಿದ್ರೆ ಮನಸ್ಸು ಆರೋಗ್ಯ ಇರ್ತೈತಿ. 12 ಆಲೋಚನೆ ಮಾಡೋದೆಲ್ಲ ಕೈ ಬಿಡೋದನ್ನು. ಎಲ್ಲ ಯಾವುದೇ ಆಲೋಚನೆಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಮನಸ್ಸು ಆರೋಗ್ಯ ಇರ್ತೈತಿ. ಮಾಡಿ ಮಾಡಿ ಮನಸ್ಸಿನ ಇದೆಲ್ಲ ಆರೋಗ್ಯ ಕೆಡಿಸ್ಕೊಂಡ್ಬಿಟ್ಟಿನಿ 12 ಆಲೋಚನೆ ಮಾಡಿ. ಯಾವುದೇ ಥರದ ಆಲೋಚನೆಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಮನಸ್ಸು ಸದೃಢ ಆಕೈತಿ. ಮಾಡಿ ಮಾಡಿ ಮನಸ್ಸಿನ ಸತ್ವ ಎಲ್ಲ ಕಳ್ಕೊಂಡ್ಬಿಟ್ಟು ಮನಸ್ಸಿನ ಇದು ದುರ್ಬಲ ಆಗಿಬಿಟ್ಟೈತಿ ಮನಸ್ಸೆಲ್ಲ ನಿಂತು. ಅದನ್ನ 12 ಆಲೋಚನೆ ಮಾಡೋದೆಲ್ಲ ಕೈ ಬಿಡನಿ. ಸುಮ್ಮನೆ ಇರ್ಸಕ್ ಕಲಸು ಮನಸ್ಸನ್ನು. ಆಲೋಚನೆ ಮಾಡೋದು ಸುಮ್ಮನೆ ಇದ್ದಾಗ ಮನಸ್ಸಿಗೆ ಬಲ ಬರ್ತೈತಿ. ಏನ್ ನೋಡ್ರಿ ನೀವು ಪವರ್ ಹೆಂಗ್ ಬರ್ತೈತಿ. ಅದು ಮನಸ್ಸನ್ನ ಏಕಾಗ್ರ ಮಾಡಿದೆ ಅಂದ್ರೆ ಎತ್ತು ಹೋಗದಂಗ ಅಂತ ಒಂದು ಶಕ್ತಿ ಮನಸ್ಸು ನಿನ್ನಲ್ಲಿ ತಯಾರಾಕೈತಿ. ಮನೋಬಲ ಬರ್ತೈತಿ ನಿನಗ. ಈ ಸೂರ್ಯ ಕಿರಣಗಳನ್ನ ಒಂದ ರಾವ್ ಗಾಜಿನ ನಿಲ್ಲಿಸ. ಯಾಕ್ರಿ ಒತ್ತಟೇನ ಅವನ್ನ ಕೇಂದ್ರೀಕರಿಸಿದೆ ಅಂದ್ರೆ ಬೆಂಕಿ ಹತ್ತತಿ. ಹಂಗ ಮನಸ್ಸನ್ನ ಕೇಂದ್ರೀಕರಿಸ, ಎತ್ತು ಹೋಗದಂಗ ನಿನ್ನಲ್ಲಿ ತಪಸ್ಸು ಅಂತ ಪವರ್ ನಿನ್ನಲ್ಲಿ ಬರ್ತದೆ. ಅದನ್ನ ನಾವು ಮಾಡಬೇಕಾಗೈತಿ. ಎತ್ತು ಹೋಗದಂಗ ಮನಸ್ಸನ್ನ ಅಂತ ಅಭ್ಯಾಸ ನಾವು ಮಾಡಾಕ್ತಾ ಇರಲಿಲ್ಲ. ಎಂತ ಪವರ್ ನಿನ್ನಲ್ಲಿ ತಯಾರಾಕೈತಿ ನೋಡ್ಕೊ. ಎತ್ತಗರ ಹರಿದಾಡಿ ಹತ್ತು ಏನು ಬೇಕಾದ ಕಂಡತ್ತ ಹರಿದಾಡ್ತೈತೆ ಅದ್ ಮನಸ್ಸು. ವಿಷಯ ವಸ್ತುಗಳ ಕಡೆ ಓಡಾಡಿ ಓಡಾಡಿ ಎಲ್ಲ ಇದ್ದ ಮನುಷ್ಯನ ಇದನ್ನ ಕಳ್ಕೊಂಡ್ಬಿಟ್ಟೆಲ್ಲೋ ನೀನು. ವಿಚಾರ ಮಾಡೋ ಸಾಮರ್ಥ್ಯನ ಇಲ್ದಂಗ ಆತನಿ. ಗೆದ್ಲಿ ಹತ್ತೈತಿ ಅಂತಿದ್ರು ದಿಮಗ್ ಲಗ್ಗೈ ಅಂತ. ಮನಸ್ಸಿಗೆ ಗೆದ್ಲಿ ತಿಂದ್ಬಿಟ್ಟೈತಿ ಅದು. ಜಂಗ್ ಹತ್ತಿ ಅಂದ್ರೆ ಈ ಜಂಗ್ ಹತ್ತಿ ಅಂದ್ರೆ ಏನು ತಡಿತೈತೇನ ಅದು? ಎದ್ರ ಈ ವಿಷಯದ ಜಂಗ್ ಹತ್ತೈತಿ ನಿನಗೆ. ಅದನ್ನ ಬಿಡು, ಭಾಳ ದಿನ ಇನ್ನ ಟಿಕಾವ್ ಬರ್ತೈತಿ. ಬರೀ ವಿಷಯ ಚಿಂತನೆ ಮಾಡಿ ಮಾಡಿ ಶರೀರ ಆಯುಷ್ಯ ಕಡಿಮೆ ಆತ. ಅದ್ರ ಭಾಳ ದಿನ ಬದುಕ್ಬೇಕಂದ್ರೆ ವಿಷಯ ಚಿಂತನೆ ಮಾಡೋದು ಕೈ ಬಿಡ. ಬಾಳೆ ಚಿಂತನೆ ಕೈ ಬಿಡ. ಅದನ್ನ ಅಂದಾಗ ನಿನ್ನ ಶರೀರ ಆರೋಗ್ಯ ಇರ್ತೈತಿ, ಭಾಳ ದಿನ ಬದುಕ್ತಿ. ಇನ್ನ ಅದನ್ನ ಮಾಡಿ ಮಾಡಿ ಆಯುಷ್ಯ ಎಲ್ಲ ಕ್ಷೀಣಕ್ಕಂತ ಹೋಗ್ತಿಲ್ಲ ನೀನು. ಯಾಕೆ ಮಾದರಾಗ ಸುಳ್ದ ಎಚ್ಚರಿಕೆ ಕೊಟ್ಟರು ಮಾಡಕ್ ಅದನ್ನ ಬಿಡಾಕ್ತಾ ಇರಲಿಲ್ಲ ಅಂದ್ರೆ ಹೋಗ್ಕೊಂತ ಹೋಗ್ರಿ ಅಂದ್ರೆ ಯಾಕೆ ಅಜ್ಞಾನ ಮುಸುಕಿಬಿಟ್ಟೈತಿ. ಇಂಥ ಸಂಸ್ಕಾರ ಇಲ್ಲ. ಎಲ್ಲ ಒಂದನ್ನ ನೋಡಿ ಒಂದು ಅದನ್ನ ಮಾಡೋದು ಮಜಾ. ಅದ್ರಾಗನ ಹೋಗ್ತಿ ನಿನ್ನ ಜೀವನ ಎಲ್ಲ. ಇದನ್ನ ಲಾಭ ಮಾಡ್ಕೊಳಿಲ್ಲ. ನಿನ್ನೊಳಗಿದ್ದದ್ದು ಮನನ್ನು ಮಾಡಿ ನೋಡು. ಮನವ ಖಂಡಿಸಿ ನೋಡು. ಒಮ್ಮೆ ನೋಡು ಅದನ್ನ ಮನಸ್ಸನ್ನ. ಶರೀರ ದಂಡನ ಮನಸ್ಸಿನ ಖಂಡನ ಮಾಡಿ ನೋಡು. ಮನವ ಶರೀರ ದಂಡನ ಇಲ್ಲೊಲ್ಲೆ, ಮನಸ್ಸಿನ ಖಂಡನ ಇಲ್ಲೊಲ್ಲೆ ಆಗುದಿಲ್ಲ. ಅದು ಮನವ ದಂಡಿಸದೆ ಮನವ ಖಂಡಿಸದೆ ಸ್ವರ್ಗವನ್ನು ರಂಡಿ ಆಳುವಳೆ ಸರ್ವಜ್ಞ ಅಂತ ನಿಗ್ರಹ ಮಾಡಿ ನೋಡ್ಕೋ. ಅದು ವಿಚಾರದ ಬಲ ಇದ್ದರೆ ಬರ್ತೈತೆ ನಿನಗೆ. ಅಭ್ಯಾಸದ ಶಿವೊಳಗೆ ಅದು ಬೇಕು. ಆ ನಂತರ ಇದು ನನಗೆ ಸಂಬಂಧಿಸಿದ್ದಲ್ಲ, ನಾನು ಇದಲ್ಲ, ನಾ ತಟಸ್ಥ ಬೇರೆನ ಇದೇನೋ ಅನ್ನೋ ಅನುಭವ ನಿನಗಾತಂದ್ರೆ ಅತ್ತಾಗ ಏನ ಮಾಡೋದು ಮನುಷ್ಯನ ಗದ್ದಲೂ ಬೇಡ, ಈ ಶರೀರದ ಗದ್ದಲ ಎಲ್ಲವನ್ನು ಬಿಟ್ಟು ಇರಾಕ್ ಬರ್ತೈತಿ. ಅಭ್ಯಾಸದ ಶಿವೊಳಗೆ ಇವೆಲ್ಲ ತನುವ ದಂಡಿಸದೆ ಮನವ ಖಂಡಿಸದೆ ಸ್ವರ್ಗವನ್ನು ರಂಡಿ ಆಳುವಳೆ ಅಂತ ಸರ್ವಜ್ಞ ಹೇಳಿದ. ಅಭ್ಯಾಸದ ಶಿವೊಳಗೆ ಬೇಕು ನಮಗಿದೆ. ಮೊದಲಿಗೆ ನಿಗ್ರಹ ಬೇಕು. ಚಿಕ್ಕಂಗ ಹರಿಬಿಟ್ಟೆ ಅಂದ್ರೆ ಇದೆ ಅನುಭವಕ್ಕೆ ಬರ್ಬೇಕು. ಹೆಂಗೆ ನೀನು ಈ ಕಡೆ ಎಲ್ಲ ಕೊಡಕ್ ಆಗೋದನೇ ಇಲ್ಲ. ಹೊರಮುಖ ವೃತ್ತಿ ಇದ್ದದಕ್ಕೆ ಒಳಗೆ ಸರಿಬೇಕಾದ್ರೆ ಅದನ್ನು ಬಂದ್ ಮಾಡಿದಾಗ ಬರ್ತೈತಿ. ಬಹಿರ್ಮುಖ ವೃತ್ತಿ ಬಂದ್ ಮಾಡಿದಾಗ ಅಂತರ್ಮುಖಿ ಆಗ್ತೈತಿ. ಅಂತರ್ಮುಖಿ ಆದಾಗ ಇದನ್ನ ನಮ್ಗೆ ಅನುಭವಕ್ಕೆ ಬರ್ತೈತಿ. ಅಂತರಂಗದಲ್ಲಿ ಇದನ್ನ ಅನುಭವ ಮಾಡ್ಕೋಬೇಕಾದ್ರೆ ಬಹಿರ್ಮುಖ ವೃತ್ತಿ ಯಾರು ಹೆಂಗ್ ಬರ್ಬೇಕಾದ ಬರುದಿಲ್ಲ. ಅದು ಹೊರಗೆ ಹೋಗೋದು ಮನಸ್ಸೆಲ್ಲ ಅಂತರ್ಮುಖಿ. ಇಂದ್ರಿಯಗಳೆಲ್ಲ ಮನಸ್ಸು ಇಂದ್ರಿಯಗಳೆಲ್ಲ ಬಹಿರ್ಮುಖ ವೃತ್ತಿ ಉಳ್ಳೋದವು. ಅವು ಅಂತರಾತ್ಮನ ಇರುವನ್ನ ತಿಳಿಲಿಕ್ಕೆ ಅಸಮರ್ಥ ಅದಾವ. ಪರಾಂಚಿಕಾನಿ ಇಂದ್ರಿಯಾಣಿ ವ್ಯತೃಣತ್ ಸ್ವಯಂಭೂ ನ ಅಂತರಾತ್ಮನ್. ಅಂತರಾತ್ಮನ ಇರುವನ್ನು ಅವು ತಿಳಿಲಿಕ್ಕೆ ಅಸಮರ್ಥ ಅದಾವ. ಅದಕ್ಕೆ ಅವನು ಬಂದ್ ಮಾಡು. ಮನೋನಿಗ್ರಹ ಇಂದ್ರಿಯ ನಿಗ್ರಹ ಅಂದ್ರೆ ಹೊರಮುಖ ಹೋಗೋದನ್ನು ಬಂದ್ ಮಾಡು. ಅವಾಗ ಅಂತರ್ಮುಖಿಯಾಗಿ ಇದನ್ನ ತಿಳ್ಕೊಳಿಕ್ ಬರ್ತೈತಿ. ಅವಾಗ ಇದು ಅಂತರ್ಮುಖಿ ಆದಾಗ ಅನುಭವಕ್ಕೆ ಬರ್ತೈತಿ. ಅಂತಃಸುಖೋ ಅಂತರಾರಾಮ್ ಅಂತರ್ಜ್ಯೋತಿರೇವಯ ಸಹಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋ ಅಧಿಗಚ್ಚತಿ ಅಂತ. ಅಂತರಂಗದಲ್ಲಿ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತೈತಿ. ಅದನ್ನು ಆಸಕ್ತಿ ವಿಚಾರದಿಂದ ಹೊರಗೆ ಹೋಗುವಂತ ಮನಸ್ಸನ್ನು ಒಳಗೆ ಸರಿಸುವಂತ ಪ್ರಯತ್ನ ಮಾಡ್ಬೇಕಲ್ಲ. ಏನೈತಿ ಮನಸ್ಸು ನಿನಗದ್ರಾಗ? ಎಷ್ಟು ಜನ್ಮಾತಿ ಇದ್ರಾಗ ಹೊರಗೆ ಹುಡುಕಾಕೈತಿ ನೀನು. ಇಂದ್ರಿಯಗಳ ಮೂಲಕ ಹುಟ್ಟಿಟ್ಟು ಬಂದ
ಅದೇ ವಾಸನ ನಿನ್ನ ಹುಟ್ಟಾಕ ಹಚ್ತತಿ. ಮತ್ತೆ ಜನ್ಮ ಜನ್ಮಾಂತರ ತಿರ್ಗಾಕ ಹಚ್ಚಿದ್ದೆ ನೀನು. ಅದಕ್ಕೆ ಅದರಿಂದ ಹಿಂದಕ್ಕೆ ಸರಿಸನ್ನು ಮನಸ್ಸನ್ನು ಹಿಂದಕ್ಕೆ ಸರಿಸುವ ಪ್ರಯತ್ನವನ್ನು ಮಾಡು. ಈ ಸತ್ಸಂಗದೊಳಗೆ ಅಂತ ಯುಕ್ತಿಗಳು ವಿಚಾರಗಳು ಸಿಗ್ತಾವ ಮಹಾತ್ಮರ ಸಂಘ ಮಾಡೋದ್ರಿಂದ. ಅದಕ್ಕೆ ಮೇಲೆ 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 ಕೇಳೋದ್ರಿಂದ ಬೇಕಾದಂತ ಆ ವಿಷಯ ಲಂಪಟದಾನಂದ್ರು ಅವನಲ್ಲಿ ಪರಿವರ್ತನೆ ಅಂತ ಹೋಗ್ತೈತಿ. ಹೌದಲ್ಲ ಇದು ಮೇಲೆ 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 ತಿಳಿದೇ ಇರ್ಲಿ ಕೇಳುದು ಬಿಡಬೇಡ ಅಂತ ಅಜ್ಜವ್ರು ಇದಕ್ಕೆ ಹೇಳ್ತಿದ್ರು. ಬೇಕಾದಂತ ದೊಡ್ಡದನಪ ಇವ ಅಂದ್ರು ಸುಧಾ ಅವನು ಪರಿವರ್ತನ ಆಗೇ ತೀರ್ತೈತಿ. ದೊಡ್ಡ ಲಾಭದ ನಿನಗೆ ಇದ್ರೊಳಗೆ ಕಾಲ ಕಳೆಯುವುದರಿಂದ. ಇದ್ರೊಳಗೆ ಕಾಲ ಕಳೆದ ವೇಳೆ ಎಂದೂ ನಿರರ್ಥಕ ಆಗುದು. ನೀನು ಈ ಬಾಳೆ ಸಂಬಂಧ ಏನು ಕಳಿತೀಯಲ್ಲ, ಜೀವನ ಎಲ್ಲ ವ್ಯರ್ಥ ಕಳಿತೀಯಲ್ಲ, ಏನೂ ಲಾಭ ಇಲ್ಲ ಅದರಿಂದ. ಈ ಒಂದು ಅರ್ಧ ನಿಮಿಷ ಇದರಾಗ ತೊಡಗ, ನಿಮಿಷಾರ್ಧವಾಗಲಿ ನಿಮ್ಮ ನೆನವು ನಿಂದೊಡೆ ನಿಮ್ಮ ಇರುವಿನ ಕಡೆ ಎಲ್ಲ ಕೊಟ್ಟಾಗ ಎಂಥ ಲಾಭ ಐತೆ ಅನ್ನೋದು ನಿನಗೆ ಗೊತ್ತಾಗತ್ತೆ. ಅದನ್ನು ಮಾಡ್ಕೊಳಾಗ್ತಾ ಇರಲಿಲ್ಲ. ಬರೇ ಇಂದ್ರಿಯಗಳ ಮಜಾ ಮಾಡೋದು, ಜಗತ್ತಿನ ವ್ಯವಹಾರದಾಗ ಸುಳ್ದಾಗ ಸಮಾಧಾನ ಎಲ್ಲ ಕೆಡಿಸ್ಕೋತಿಯಲ್ಲ. ಅಜ್ಞಾನ ಮುಸುಗಿ ಬಿಡೋದು ಗೊತ್ತಾಗಲಂಗೆ ಮಾಡಿದ್ದ ಅದ ನಮಗೆ ಹೊರಗೆ ಬಹಿರ್ಮುಖ ವೃತ್ತಿ. ಅಜ್ಞಾನದಿಂದ ಅದು ಗಟ್ಟಿ ಹಾಕೊಂಡು ಕೂತೈತಿ. ಅದರಿಂದ ವಿಚಾರವಂತರ ಸಂಘ ಮಾಡಿದಾಗ ಅದರಿಂದ ಬುದ್ಧಿ ಹೇಳಿ ಮನಸ್ಸಿಗೆ ಹಿಂದಕ್ಕೆ ಸರಿಸಿದಾಗ ಇದು ಅನುಭವ ಬರ್ತೈತಿ. ಒಮ್ಮೆ ಅಂತರಂಗದೊಳಗೆ ಇದನ್ನ ಅನುಭವ ಮಾಡ್ಕೊಂಡೆ ಅಂದ್ರೆ ಹೊರಗೆ ಹೋಗಕ್ಕೆ ಒಲ್ಲೆ ಅಂತೈತಿ. ಅತ್ತಾಗಿಂದ ಒಳಗೆ ಅದು ಸಮಿ ಹೆತ್ಯಾಕತ್ತೆ ಅಂದ್ರೆ ಹೊರಗೆ ಹೋಗಕ್ಕೆ ಒಲ್ಲೆ ಅಂತೈತಿ ಮನಸ್ಸು. ಎತ್ತು ಹೋಗದಂಗ ಮಾಡಿಟ್ಟ ಕಾಲು ಮುರಿದು ಬಿಟ್ಟ ಎಲ್ಲರಂಥವನಲ್ಲೂ ನನ್ನ ಗಂಡ ಬಲ್ಯದನು ಪುಂಡ ಅಂತ ಶರೀಫರು ಏನೇ ಹೇಳ್ಯಾರಲ್ಲ, ಅಂತ ತಿಳುವಳಿಕೆ ಮಾಡಿಕೊಟ್ಟೆಲ್ಲೋ ಗುರುನಾಥ ನನಗೆ. ಮೊದಲ ಒಂದು ಕಾಲ ಹಂಗ ತಿರುಗಿ ತಿನ್ನೆಲ್ಲ ಹುಚ್ಚರಂಗ ಅದ್ರಾಗೈತಿ ಇದ್ರಾಗೈತಿ ಅಂತ. ಈಗ ಅದ್ರ ಹಕ್ಕಿಕತಿ ಗೊತ್ತಾದ ದೋಷ ದರ್ಶನ ಆತಲ್ಲ. ಹಕ್ಕಿಕತಿ ಗೊತ್ತಿರ್ಲಿಲ್ಲ ಪಸಿಗೆ ಬೀಳ್ತಿದ್ದೆ. ಅದು ಬೆಂಕಿ ಸುಡ್ತೈತಿ ಅನ್ನೋದು ಗೊತ್ತಿರ್ಲಿಲ್ಲ ಹುಳ ಹೆಂಗ ಬಿದ್ದ ಸಾಯ್ತಾವ, ಹಂಗ ವಿಷಯ ಭೋಗ ನಮ್ಮನ್ನ ಇದಕ್ಕೆ ಹೊಲ್ತೈತಿ ಅನ್ನೋದು ಗೊತ್ತಿರ್ಲಿಲ್ಲ. ಹಂಗ ಆ ಹುಳ ಬಿದ್ದು ಸತ್ತಂಗ ಎಲ್ಲಾ ಜಗತ್ತಿನ ಜೀವಿಗಳು ಬಡ್ಕೋಂತ ವಿಷಯ ಸಂಪರ್ಕಕ್ಕಾಗಿ ಅದರಾಗ ಬಿದ್ದ ಜೀವನ ಎಲ್ಲ ಹಾಳು ಮಾಡು. ಸೊಡರಿನ ಸುಡುವ ತನುವನ್ನು ಅರಿಯದೆ ಬಿದ್ದು ಕೆಡುವ ಪತಂಗದ ಓಲು. ಹಂಗ ನಾವು ವಿಷಯದ ವ್ಯಾಮೋಹಕ್ಕೆ ಬಿದ್ದು ತಡೆಯಲ್ಕ ಇಂದ್ರಿಯಗಳ ವ್ಯಾಮೋಹಕ್ಕೆ ಬಿದ್ದು ಜೀವನ ಎಲ್ಲ ಹಾಳು ಮಾಡ್ಕೊಂಡೆಲ್ಲ. ಅದರಿಂದ ವಿಮುಖ ವಿವೇಕ ನಿನ್ನಲ್ಲಿ ಜಾಗೃತ ಆಗ್ಬೇಕು. ಜಾಗೃತ ಆಗ್ಬೇಕಾರ ವಿವೇಕವಂತರ ಸಂಘ ಮಾಡುದು, ಸತ್ಸಂಗ. ಅದರೊಳಗೆ ದೊಡ್ಡ ಲಾಭದ ನಿನಗೆ. ಏನೋ ಈ ನಾಡಿನ ಜನರ ಪುಣ್ಯ ಇದನ್ನ ನಡೆದೈತಿ ಅಂತಿದ್ರು ಅಜ್ಜವ್ರು. ಇಲ್ಲ, ಯಾರು ಹೇಳೋದು? ಸತ್ಸಂಗ ಅಂದ್ರೆ ಹಾಡೋದು ಬಾರಿಸೋದು ಕೀರ್ತನ ಮಾಡೋದು ಜಾತ್ರೆ ಮಾಡೋದು ಅಲ್ಲ. ಅಲ್ಲಿ ರಾಗರಂಜನಾ ವ್ಯವಹಾರ ಹಾಡೋದು ಬಾರಿಸೋದು ನಡಿಬಾರ್ದು. ಡಬಲ ಡಗ್ಗ ಡೊಯ್ಕ್ ಡೊಯ್ಕ್ ಅಂದ್ರೆ ಹೋತಲೇ ಅದಂತಿದ್ರು ಅಜ್ಜವ್ರು. ಹೊರಗೆ ಹೊಂತದ ಎಳ್ಕೊಂಡು ಹೊಂತೀವಿ, ಮತ್ತೆ ನೀನು ಎಳ್ಕೊಂಡು ಹೋಗ್ತೈತಿ. ಮಾಯಾದ ಕಾರ್ಯ ಯಾವ ಹೊತ್ನ್ಯಾಗ ಹೆಂಗೆ ಎಳ್ಕೊಂಡು ಹೋಗ್ತೈತಿ ಹೇಳಕ್ ಬರ್ತಾನೆ. ಗೊತ್ತಾಗಲಂಗ ನಮ್ಮನ್ನ ಎಳ್ಕೊಂಡು ಹೋಗ್ತೈತಿ ಅದು ಹೊರಗೆ. ಎಂತೆಂತ ಸ್ವಾಮಿ ಸನ್ಯಾಸಿ ಅದ ಅಂದ್ರೆ ಚೆಲ್ಲಿದ್ದು ಹೋಗ್ತಾನೆ ಚೆಡ್ ಹಾಕವ, ನಾದಕ್ಕೆ ಮಳ್ಳು ಹಾಕವ. ಜಗತ್ನ್ಯಾಗ ಮಳ್ಳಾಗ್ಲಿ ಇದ್ದಾವ ಅಂದ್ರೆ ಜ್ಞಾನಿ ಒಬ್ಬ ಹುಚ್ಚ ನಾದಕ್ಕೆ ಮಳ್ಳಾಗ್ಲಿ ಇದ್ದಾವ. ನಾದ ಬ್ರಹ್ಮ ಅಲ್ಲ, ನಾದಾತೀತದ. ನಾದ ಬಿಂದು ಕಲಾತೀತಮ್ ಅಂದರು. ಇಂದ್ರಿಯಗಳ ಚಟ ಅದು. ಆ ಚಟಕ್ಕೆ ಬಿದ್ದರೆ ಎಲ್ಲಿ ತಿಳ್ಬೇಕು? ಅದು ಒಂದು ಇಂದ್ರಿಯನ ಅಲ್ಲ, 5 ಇಂದ್ರಿಯಗಳ ಪೈಕಿ ಅದು ಒಂದು ಇಂದ್ರಿಯನ ಚಟನ. ಅದು ಯಾವ ಇಂದ್ರಿಯಗಳಿಗೆ ಅದು ಗೋಚರ ಆಗುದಿಲ್ಲ. ನಿಜವಾದ ಸುಖ ಶಾಂತಿ ಎಲ್ಲ ಇಂದ್ರಿಯಗಳು ಬಂದ್ ಮಾಡಿದಾಗ ಅನುಭವ ಬರುವಂತ ಸ್ಥಿತಿ ಅದು. ಅದಕ್ಕೆ ನಾವು ಎಲ್ಲರೂ ಅದನ್ನು ಮಾಡ್ಬೇಕಾಗಿತ್ತು. ಮನೋವೃತ್ತಿ ಎಲ್ಲ ಹೊರಗೆ ಹೋಗದಂಗ ಅಂತರ್ಮುಖ ವೃತ್ತಿ ಆಗ್ಬೇಕಾಗಿತ್ತು. ಈ ಸಂಸ್ಕಾರ ಆದಾಗ ನಿನಗೆ ಬರ್ತೈತಿ ಈಗ ಮಾಡಾಕ್ ಒಳಗೆ. ಅಂತರ್ಮುಖ ವೃತ್ತಿ ಒಳಗೆ ಇದನ್ನ ಅನುಭವ ಮಾಡ್ಕೊಳಕ್ ಸಂಸ್ಕಾರ ಬಲ ಬೇಕಿದ್ಕೆ. ನಾವು ಅಂತ ಸಂಘ ಮಾಡಿ ಹೊರಮುಖ ವೃತ್ತಿ ಜಡ ಬುದ್ಧಿ ಜಡಸಂಗ ಮಾಡಿದ ಕೂಲೆ ಬರೀ ಅದ ಚಾಳಿ ಬಿದ್ದು ಬಿಟ್ಟೈತೆ, ಹೊರಗೆ ಹಣಿಕೆ ಹಾಕೋದು. ಈ ಸಂಘ ಮಾಡೋದ್ರಿಂದ ನಿನಗೆ ಬರ್ಬತ್ತ ಸಂಸ್ಕಾರ ಗಟ್ಟಿ ಆತಂದ್ರೆ ಒಳಗೆ ನೋಡ್ಕೊಳಕ್ ಬರ್ತೈತಿ. ನಿನ್ನಲ್ಲೇ ಐತಲ್ಲ, ಅಲ್ಲೇ ಯಾಕೆ ಸುಳ್ದಾಡ್ತೀವಿ ಕೆಲಸ ಇಲ್ಲ ಅಂತ. ನೀ ಯಾರಿಗಾರ ಬೇಡ್ಬೇಕಾಗಿಲ್ಲ, ನಿನ್ನಲ್ಲಿ ಇದ್ದದನ್ನ ಮಂದಿನ ಯಾಕೆ ಕೇಳಕ್ ಹೋಗ್ಯೋ? ನೀ ಕೊಡುವಪ್ಪ, ನೀ ಕೊಡು. ಸಾಕಷ್ಟು ಐತಿ ನಿನ್ನಲ್ಲಿ ಸಂಪತ್ತು. ಯಾಕ್ರಿ? ಸವಿಲಾರದಂತ ಸಂಪತ್ತು, ಗುಪ್ತ ನಿಧಿ ಐತಿ ನಿನ್ನಲ್ಲಿ. ಅದ ಗುರುವ ತೋರಿಸದಲ್ಲದೆ ಕಾಣಿಸದನ್ನ. ಗುರು ಅಂಜನಾ ಬೇಕದಕ್ಕೆ. ಸರಿಯಾದ ಗುರುವಿನ ಮಾರ್ಗದರ್ಶನ ಆತಂದ್ರೆ ನೀನ ಅದೇನು ಹೊಳಿತೈತಿ. ಸುಳ್ಳು ಇಲ್ಲೇ ಹುಡುಕ್ಯಾಡಿನಲ್ಲೋ ಅದ್ರಾಗ ಕೊಡ್ತೈತಿ ಇದು ಕೊಡ್ತೈತಿ. ಯಾವ ನಿನಗೆ ಗಣ್ಯವಾಗಿ ಹುಡುಕೋದ್ರೊಳಗೆ ಏನೂ ಇಲ್ಲ. ಭಿನ್ನ ಬಿಟ್ಟಾರ ಸಲ ಏನುಂಟು ಕಾಣಿಸಲು ಬರಿದೆ. ನಿನ್ನಲ್ಲಿ ಐತಿ ಸಾಮರ್ಥ್ಯ. ನೀನ ಅಂತ ಪರವಸ್ತುವನ್ನ ನೀನದಿಯಲ್ಲೋ. ಶ್ರೇಷ್ಠವಾದಂಥ ವಸ್ತುನ ನಿನಗೆ ಬೇಕಾದಂಥ ಅದು ನಿನ್ನೊಳಗೆ ಐತಿ ಅನ್ನೋದು ಅನುಭವಗಳ ಮುಖಾಂತರ ಇದನ್ನು ಕೇಳಿ ತಿಳ್ಕೊಂಡಾಗ ನಮಗಿದು ಹೊಳಿತೈತಿ. ಅದಕ್ಕೆ ಅಂಥವ್ರ ಸಂಘ ಬಿಡಬೇಡ ಅಂತ.
ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಪಾದದ ಕೆರವಾಗಿ ಅಂತಪ್ಪ ಗುರುವಿನ ಹತ್ತಲಿರಂದ ಸರ್ವಜ್ಞ ಅಂತ ದೊಡ್ಡ ಲಾಭದ ನಿನಗೆ. ಅವರ ಸಂಘ ಮಾಡಿ ಅದನ್ನು ತಿಳ್ಕೊಂಡೇ ದೊಡ್ಡ ಲಾಭವನ್ನು ಹೊಂತಿ. ಇಲ್ಲ ಆಗಲಿ ಬರೀ ಜಡಬುದ್ಧಿ ಜಡ ಸಂಘದೊಳಗೆ ಕಾಲ ಕಳೆದ್ರೆ ದೊಡ್ಡ ಹಾನಿಯನ್ನು ಹೊಂತಿ. ನೋಡ್ರಪ್ಪ ಮಾಹಿತಿ ಹೇಳಿ ಮಾಡ್ಕೋದು ನಿಮ್ಮ ಕೆಲಸ ಅಂದ್ರೆ ಎಲ್ಲ ನಿಮ್ಮ ಕೈಯೊಳಗೈತಿ. ಏನ್ ಅದನ್ನ ಮಾಡ್ಕೊಂಡ ಸರಿಯಾದ ಮಾರ್ಗದರ್ಶನ ಮಾಡ್ಕೊಂಡು ಆ ಸ್ಥಿತಿ ಹೊಂದ್ರೆ ನಿನಗೆ ಲಾಭ, ಇಲ್ಲಾಂದ್ರೆ ಹಾನಿನ ಆಯ್ತು ನೋಡಿ. ಅದಕ್ಕೆ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ, ಮನುಷ್ಯನ ಜನ್ಮ ದೊಡ್ಡದ, ಇದ್ರ ಲಾಭ ಮಾಡ್ಕೋರಿ ಅಂದಾರ. ಬಿಡ್ರಿ. ಸಕಲ ಸಾಧು ಸಂತವರ್ಗೂ